ಧರ್ಮದಂತೆ ನಡೆ, ಸತ್ಯವನ್ನೇ ಹೇಳಿದನು, ಬಿಟ್ಟು ಬೇರೆ ಏನು ಮಾಡಬೇಡ. ಆ ಸತ್ಯವನ್ನು ಹೇಳಬೇಕಾದಾಗ ನಮಗೆ ಒಂದೇ ಸಲ ಹೇಳಿದರೆ ಸಾಕಾಗುತ್ತೆ. ಸುಳ್ಳು ಹೇಳಬೇಕಾದ್ರೆ ಅನೇಕ ಅದಕ್ಕೆ ಪುಷ್ಟೀಕರಣ ಕೊಡಲಿಕ್ಕೆ ನೂರಾರು ಸುಳ್ಳುಗಳು ಬೇಕಾಗುತ್ತೆ. ಹಾಗಾಗಿ ಸತ್ಯ ಇದ್ದಾಗ ಆ ಸತ್ಯಕ್ಕಾಗಿದ್ದಂಥ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ. ಆ ಭಾರತದ ಈ ವಿಚಾರಗಳಲ್ಲಿ ನಮಗೆ ಸದ್ವಿಚಾರ ಸಿಕ್ಕಿದಾಗ ಸದಾಚಾರನೂ ಸಿಗುತ್ತೆ. ಇದು ಜೊತೆಗೂಡಿದಾಗ, ಎರಡು ಜೊತೆಗೂಡಿದಾಗ ಅದು ಸತ್ಶಕ್ತಿ ಆಗುತ್ತೆ. ಸತ್ಶಕ್ತಿ ಅಂತ ಹೇಳಿದಾಗ ಶಕ್ತಿ ಇಲ್ಲದೆ ಇದ್ದರೆ ಯಾರಿಗೂ ಬೆಲೆ ಇರಲ್ಲ. ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕಃ ಅಂತ ಹೇಳ್ತೀವಿ. ಅಂದರೆ ದೇವರು ಕೂಡ ಯಾರು ದುರ್ಬಲರಿದ್ದಾರೋ ಅವರಿಗೆ ಘಾತಕನೇ. ಎಲ್ಲಿ ಶಕ್ತಿ ಇದೆಯೋ ಆ ಶಕ್ತಿಗೆ ಬೆಲೆ ಸಿಕ್ಕೇ ಸಿಗುತ್ತೆ. ನಮ್ದು ಇಷ್ಟೆಲ್ಲ ವಿಚಾರ ಇದ್ದರೂ ಕೂಡ ಶಕ್ತಿ ನಮ್ಮಲ್ಲಿಲ್ವಾ ಅಂತ ಕೇಳಿದ್ರೆ ನಮ್ಮೆಲ್ಲ ದೇವರುಗಳಲ್ಲಿ ಶಕ್ತಿ ಇದೆ. ಕೃಷ್ಣನ ಕೈಯಲ್ಲಿ ಚಕ್ರ ಇದೇ ಇದೆ, ರಾಮನ ಕೈಯಲ್ಲಿ ಬಾಣ ಇದೆ, ಶಿವನ ಕೈಯಲ್ಲಿ ತ್ರಿಶೂಲ ಇದೆ. ಆದರೆ ಕೊಡ್ತಾ ಇರುವಂಥ ಅಭಯ ಹಸ್ತನೇ, ಆಶೀರ್ವಾದನೇ ಕೊಡ್ತಾ ಇರುವಂಥದ್ದು. ಆದರೆ ಅವರ ಪ್ರಯತ್ನದ ಫಲವಾಗಿ ಒಟ್ಟುಗೂಡಿದಂಥ ಶಕ್ತಿ ಅದು ಯಾವಾಗ ಉಪಯೋಗ ಮಾಡಬೇಕು ಆ ಶಕ್ತಿ ಇದ್ದೇ ಇದೆ. ಹಾಗಾಗಿ ಸದಾಚಾರ ಸದ್ವಿಚಾರ ಸೇರಿದಾಗ ಸತ್ಶಕ್ತಿ ಅನ್ನುವಂಥದ್ದು ಒಂದು ರೂಪುಗೊಂಡೇ ಇರುತ್ತೆ. ಈ ಶಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಳೆದ 100 ವರ್ಷಗಳಲ್ಲಿ ಸಂಚಯ ಆಗಿರುವಂಥದ್ದು ಸಾವಿರಾರು ಚಟುವಟಿಕೆಗಳಿಗೆ ಅದು ಉಪಯೋಗ ಆಗ್ತಾನೇ ಇದೆ. ಅದು ದೇಶದ ರಕ್ಷಣೆ ಇರ್ಬೋದು, ದೇಶದ ರಚನೆ ಇರ್ಬೋದು, ಆಪತ್ಕಾಲಗಳಲ್ಲಿರ್ಬೋದು, ಅಥವಾ ಇನ್ಯಾವುದೋ ಸಂಭವಿಸುವಂತಹ ದುರಂತಗಳಲ್ಲಿರ್ಬೋದು. ಅದು ತಕ್ಷಣ ಅಲ್ಲಿಗೆ ಅದು ರೆಸ್ಪಾನ್ಸ್ ಕೊಟ್ಟೇ ಕೊಡುತ್ತೆ. ಒಂದು ರೆಸ್ಪಾನ್ಸ್ ಟೈಮ್ ಅಂತ ಪ್ರತಿಯೊಂದು ದೇಹಕ್ಕೂ ಇರುತ್ತೆ. ನೀವು ಎಷ್ಟು ಬೇಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಕೊಡ್ತೀರಿ, ಅದಕ್ಕೆ ನಮ್ಮ ದೇಹದ ಒಳಗಿರುವಂಥ ಒಂದು ಅಡ್ರಿನಲ್ ಗ್ಲ್ಯಾಂಡ್, ಅದು ಅಡ್ರಿನೋ ಕಾರ್ಟಿಕೋಸ್ಟಿಯರ್ ಮತ್ತು ಅಡ್ರಿನಲಿನ್ ಅದನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ನಿಮಗೆ ರೆಸ್ಪಾನ್ಸಿವ್ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ತಕ್ಷಣ ಹಾವು ಬಂದರೆ ನಿಮಗೆ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬಂದೇ ಬರುತ್ತೆ. ಅಥವಾ ಇನ್ಯಾವುದೋ ದುರಂತ ಬರುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಎಚ್ಚರಿಸುತ್ತಲ್ಲ, ಅದನ್ನು ಅದು ಮಾಡುತ್ತೆ. ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿ ಈ ಥರದ ದುರಂತಗಳಾಗಲಿ ಸಮಸ್ಯೆಗಳು ಬರಲಿ ಆಗ ಬಂದಾಗ ತಕ್ಷಣ ಎಚ್ಚರಿಸುವಂಥದ್ದಾಗುತ್ತೆ. ಯಾವುದೇ ದುರಂತ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ, ಆ ಶಕ್ತಿ ರಾಷ್ಟ್ರದ ರಚನೆಗಾಗಿ ಉಪಯೋಗ ಆಗ್ತಾನೆ ಇರುತ್ತೆ. ಹಾಗಾಗಿ ರಕ್ಷಣೆ ಇರ್ಬೋದು, ರಚನೆ ಇರ್ಬೋದು, ಸಂಘಟನೆ, ಇದು ಮೂರಕ್ಕೂ ಈ ಶಕ್ತಿ ಉಪಯೋಗ ಆಗುವಂಥ ದೃಷ್ಟಿಯಿಂದ ಈ ಶಕ್ತಿ ಅಪಾಯಕಾರಿ ಶಕ್ತಿ ಅಲ್ಲ, ಇದು ಆತಂಕಕಾರಿ ಶಕ್ತಿನೂ ಅಲ್ಲ ಇದು. ಆದರೆ ತನ್ನ ಮೇಲೆ ಆತಂಕ ಇದೆ, ಅಪಾಯಕಾರಿ ಇದೆ ಅಂತ ಹೇಳಿ ಎದ್ದು ನಿಲ್ಲುವಂಥ ಶಕ್ತಿ ಇದೆ. ಅಹಿಂಸಾ ಪರಮೋ ಧರ್ಮ ನಮ್ಮ ಧ್ಯೇಯನೇ. ಧರ್ಮದ ಅನೇಕ ವ್ಯಾಖ್ಯಾನಗಳಲ್ಲಿ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತೀವಿ ನಾವು, ಕರ್ತವ್ಯವೇ ಧರ್ಮ ಅಂತ ಹೇಳ್ತೀವಿ ನಾವು. ಹಾಗೆ ಅಹಿಂಸೆಯೇ ಧರ್ಮ. ನಮ್ಮ ಜೀವನ ಪದ್ಧತಿಯಲ್ಲಿ ಧರ್ಮಕ್ಕೆ ಇನ್ಯಾವುದೋ ದೇವರ ಪೂಜೆ ಅಥವಾ ಸಂಸ್ಕಾರಗಳು, ಧಾರ್ಮಿಕ ವಿಧಿಗಳಲ್ಲ. ಧಾರಣಾತ್ ಧರ್ಮ ಮಿಥ್ಯಾಹು ಧರ್ಮೋ ಧಾರಯತೆ ಪ್ರಜಾಹ. ಅಂದರೆ ಯಾವುದು ನಾವು ಧರಿಸ್ಲಿಕ್ಕೆ ಯೋಗ್ಯನೋ ಅಥವಾ ಯಾವುದು ನಾವು ಮಾಡಲಿಕ್ಕೆ ಸೂಕ್ತನೋ ಅದನ್ನು ನಾವು ಧರಿಸ್ಕೊಳ್ಬೇಕು, ಅದನ್ನು ಕರ್ತವ್ಯದಲ್ಲಿ ಮಾಡಿ ತೋರಿಸ್ಬೇಕು. ಹಾಗಾಗಿ ನಮ್ಮ ಧರ್ಮದ ವ್ಯಾಖ್ಯಾನ ಅಂತ ಹೇಳಿದ್ರೆ ಕರ್ತವ್ಯ ಪ್ರಜ್ಞೆ. ಅದು ಆ ಕರ್ತವ್ಯ ಪ್ರಜ್ಞೆಯ ಮೂಲಕ ಈ ಸತ್ಶಕ್ತಿ ಸಮಾಜದಲ್ಲಿ ಧಾರಣೆ ಆಗಬೇಕು. ಆ ದೃಷ್ಟಿಯಿಂದ ಪರಿವರ್ತನೆ ಆಗುವಂಥದ್ದು ನಾವು ಕಾಣ್ತಾನೆ ಇರ್ತೀವಿ ನಾವು. ಅಂದರೆ ನಮ್ಮ ಇಷ್ಟು ವರ್ಷದ ಕೆಲಸದಲ್ಲಿ ಏನು ಪರಿಣಾಮ ಆಗಿದೆ ಅಂತ ಕೇಳಿದರೆ ಈ ಮೂರರಲ್ಲಿ ಪರಿಣಾಮ ಆಗಿಯೇ ಇದೆ. ಹಾಗಾದರೆ ಕೇವಲ ಪರಿಣಾಮ ಆದರೆ ಸಾಕ ಅಂತ ಕೇಳಿದ್ರೆ ಅಷ್ಟು ಸಾಕಾಗಲ್ಲ. ನಮ್ಮ ಉದ್ದೇಶ ಏನಿದೆ? ನಾವು ಪ್ರಾರ್ಥನೆಯಲ್ಲಿ ಹೇಳಿದ ಹಾಗೇನೆ ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ, ಈ ರಾಷ್ಟ್ರವನ್ನು ಪರಮ ವೈಭವ ಸ್ಥಿತಿಗೆ ತಗೊಂಡು ಹೋಗಲೇಬೇಕು. ಹಾಗಾದರೆ ಅಂತಿಮ ಉದ್ದೇಶ ಏನು ಅಂತ ಹೇಳಿದರೆ ನಮಗೆ ಸರ್ವಾಂಗೀಣ ಉನ್ನತಿ ಆಗಲೇಬೇಕು. ಆ ಸರ್ವಾಂಗೀಣ ಉನ್ನತಿ ಆಗಬೇಕಾಗಿರೋದ್ರಿಂದ ಈ ನಮ್ಮ ವಿಚಾರ ಅದು ಇನ್ನಷ್ಟು ಹೆಚ್ಚು ಜನರಿಗೆ, ಉದಾಹರಣೆಗೆ ದೇಶದ ಅದಕ್ಕೂ 3 ತಗೊಂಡ್ರೆ, ಒಂದು ಸಂರಕ್ಷಣೆ ಆಗಬೇಕು, 2ನೇದು ಸಂವರ್ಧನೆ ಆಗಬೇಕು, 3ನೇದು ಸಂಪನ್ನತೆ ಇರಬೇಕು ರಾಷ್ಟ್ರದಲ್ಲಿ. ಯಾವುದರ ಸಂರಕ್ಷಣೆ ಆಗಬೇಕು ಅಂತ ಕೇಳಿದ್ರೆ ಈ ನಾವು ಅರ್ಜಿತ ಮಾಡಿದಂಥ ವಿಚಾರಗಳಿದೆ, ಸದಾಚಾರ ಇದೆ, ಸತ್ಶಕ್ತಿ ಇದೆ, ಇದು ಅಥವಾ ನಮ್ಮ ದೇಶ ಅಂತ ಕಣ್ಣು ಮುಂದೆ ಇಟ್ಕೊಂಡಾಗ ಅದು ಸಂರಕ್ಷಣೆ ಆಗಲೇಬೇಕು. ದೇಶ ಬೇರೆ ನಾವು ಬೇರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗಲ್ಲ. ನಾವು ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಸಂಘದ ಉದ್ದೇಶ ಇದ್ದದ್ದೇನೆ ಸಮಾಜದ ಒಳಗಡೆನೇ ಸಂಘಟನೆ ಅಲ್ಲ, ಇದು ಸಮಾಜದ್ದೇ ಸಂಘಟನೆ. ಅಂದರೆ ಸಮಾಜ ವ್ಯಾಪಿ ಆಗಿಬಿಡಬೇಕಿದು. ಇನ್ನೆಲ್ಲೋ ಒಂದಷ್ಟು ಗುಂಪುಗಳು ಸೇರಿದ್ದಾರೆ, ಒಂದಷ್ಟು ಶಾಖೆಗಳು ಪ್ರಾರಂಭ ಆಗಿದೆ, ಅವರಿಗೆ ಮಾತ್ರ ಸೀಮಿತ ಅಂತಲ್ಲ, ಇದು ವಿಸ್ತಾರ ಆಗಲೇಬೇಕು. ಅನೇಕರು ಸ್ವಯಂ ಸೇವಕರು ಅಲ್ಲಲ್ವಾ ಅಂತ ನಮಗೆ ಮನಸ್ಸಿಗೆ ಅನಿಸಿರ್ಬೋದು. ಅವ್ರು RSS ಅಲ್ವಲ್ಲ ಅಂತ. ಇವತ್ತು RSS ಅಲ್ಲ ಅವರು, ನಾಳೆ ಅವರು RSS ಆಗಬೇಕು.
ಅವ್ರು ನಾಳೆ ಶಾಖೆಗೆ ಬರಬೇಕು, ಅಥವಾ ಸಂಘದ ವಿಚಾರಕ್ಕಾಗಿ ಅವರು ಬದುಕಬೇಕು. ಆ ದೃಷ್ಟಿಯಿಂದ ಸಂರಕ್ಷಣೆ ದೇಶದ್ದಾಗಬೇಕು ಅಂತ ಆದಾಗ ಆ ಪರಮವೈಭವಕ್ಕೆ ಬರಬೇಕು ಅಂತ ಹೇಳಿದರೆ ದೇಶ ಸಂರಕ್ಷಿತ ಆಗಿರಲೇಬೇಕು. ವಿಚಾರಗಳ ಸಂವರ್ಧನೆ ಆಗಬೇಕು. ನಮ್ಮ ವಿಚಾರಗಳು ಅದು ದೀರ್ಘಕಾಲ ನಿರಂತರ ಬೆಳೆಯುವಂಥದ್ದಾಗಬೇಕು. ನಮಗೆ ವಿಚಾರಗಳು ಚೆನ್ನಾಗಿಲ್ವ ಅಂತ ಕೇಳಿದ್ರೆ ತುಂಬ ವ್ಯವಸ್ಥಿತವಾಗಿರುವಂಥ ವಿಚಾರ ನಮ್ಮ ದೇಶದ್ದೇ. ಅದು ಎಲ್ಲೋ ಒಂದು ಕಡೆಯಲ್ಲಿ ಅದಕ್ಕೆ ಸ್ವಲ್ಪ ಕೊರತೆ ಬಂತದ್ದು, ಯಾವುದೋ ಒಂದು ಕಾಲಘಟ್ಟದಲ್ಲಿ ಬಂತು. ತ್ಯಾಗ ಮತ್ತು ಸೇವೆ ದೇಶದ ಆದರ್ಶಗಳು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ನಮ್ಮ ಆದರ್ಶ ಇದು, ಸತ್ಯಂ ವದ ಧರ್ಮಂ ಚರ ನಮ್ದು ಆದರ್ಶ ಇದು. ಒಬ್ಬರೇ ಅನೇಕ ಹೆಸರುಗಳಿದ್ದರೂ ದೇವರೊಬ್ಬ ನಾಮ ಹಲವು, ಇದು ನಮ್ಮ ವಿಶೇಷತೆ. ಇದು ಸರ್ವೇ ಭವಂತು ಸುಖಿನಃ ಇದು ನಮ್ಮ ವಿಶೇಷತೆ ಆಗಿದೆ. ಆದರೆ ಈ ವಿಚಾರಗಳು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮನ್ನು ಭ್ರಮಿತರನ್ನಾಗಿ ಮಾಡಿದವು ಕಳೆದ ಒಂದು 70-80-100 ವರ್ಷದ ಹಿಂದಿನ ಅವಧಿಯಲ್ಲಿ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಅನೇಕ ವಿಷಯಗಳಲ್ಲಿ ಅಪಭ್ರಂಶರಾಗ್ಬಿಟ್ಟಿದ್ದೀವಿ. ಸಹಜವಾಗಿ ಹೇಳಬೇಕಾದ್ರೆ ನಮ್ಮ ಮನೇಲಿ ಆಗ್ತಾ ಇರುವಂಥ ಮಂಗಳಾರತಿ, ಯಾರಿಗೂ ಕೂಡ ಮಂಗಳಾರತಿ ಬಗ್ಗೆ ಭಿನ್ನತೆ ಇಲ್ಲವೇ ಇಲ್ಲ. ಆ ಮಂಗಳಾರತಿ ಮಾಡಿದರೆ ನಮಗದನ್ನು ಆರತಿ ತಗೊಳ್ಬೇಕು ಅಂತ ನಾವು ಕಾಯುವಂಥವರೇ. ಸಹಜವಾಗಿ ನಾವು ಹೇಗೆ ಉಪಯೋಗ ಮಾಡ್ತೀವಿ? ಅವ್ನು ಸ್ವಲ್ಪ ಲೇಟಾಗಿ ಬಂದ ಅಂತ ಹೇಳಿದ್ರೆ ನಿನಗೆ ಇವತ್ತು ಮಂಗಳಾರತಿ ಇದೆ. ಹಿಂದೂಗಳಿದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿಂದ ಬಂತದ್ದು ನಮ್ಗೆ ಗೊತ್ತೇ ಇಲ್ಲ. ದೇವರಿಗೆ ಉರಿಸುವಂಥ ಬತ್ತಿ ಅಷ್ಟು ಶ್ರೇಷ್ಠ. ಅದರ ಬಗ್ಗೆ ಗಂಟೆಗಟ್ಟಲೆ ನಾವು ಉದಾಹರಣೆ ಕೊಡ್ಬೋದು. ಅದು ತನ್ನನ್ನು ತಾನು ಉರುಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪನೂ ಬೆಳಕು ಸಿಗಲ್ಲ, ಅದರ ಬುಡದಲ್ಲಿ ಕತ್ತಲೇ ಇರುತ್ತೆ. ಆದರೆ ನಾವು ಎಲ್ಲಿ ಅದನ್ನು ಸಹಜವಾಗಿ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಸಾಲ ಕೊಟ್ಟವನು ವಾಪಸ್ ಕೊಡಲಿಲ್ಲ ಅಂದರೆ ಅವನು ಬತ್ತಿ ಇಟ್ಟನ ನಿನಗೆ ಅಂತಲೇ ಕೇಳ್ತೀವಿ. ಸಹಜವಾಗಿ ನಾವು ಕೇಳುವಂಥದ್ದಾಗುತ್ತೆ. ಪಕ್ಕದ ಮನೆಯಲ್ಲಿ ಜಗಳ ಆಗ್ತಾ ಇದ್ದರೆ ಇವರ ಮನೆ ರಾಮಾಯಣ ಇದ್ದದ್ದೇ. ಅಂದರೆ ಯಾವ ರಾಮಾಯಣದ ಬಗ್ಗೆ ಎಂಥ ಆದರ್ಶಗಳು ನಮಗಿದೆ. ಯಾವ್ಯಾವ ಮುಸಲ್ಮಾನ ದೇಶಗಳಾದಂಥ ಇಂಡೋನೇಷ್ಯಾದವರೇ ರಾಮಾಯಣದ ಬಗ್ಗೆ ಇಷ್ಟು ಶ್ರದ್ಧೆ ಇದೆ ಅವರಿಗೆ. ಅಲ್ಲಿನ ಸೀತಾ ಪಾತ್ರ ಮಾಡಬೇಕು ಅಂತಿದ್ರೆ ಬಹಳ ಆದರ್ಶವಾಗಿರುವಂಥ ಸ್ತ್ರೀನೇ ಪಾತ್ರ ಮಾಡಬೇಕು. ಅದನ್ನು ಅವ್ರು ಬೇರೆ ಯಾರಿಗೆ ಕೊಡೋದೇ ಇಲ್ಲ. ನಮ್ಮಲ್ಲಿ ಹೇಗೆ ಬೇಕಾದ್ರೆ ಯಾರು ಬೇಕಾದ್ರೆ ಪಾತ್ರ ಮಾಡ್ಬೋದು. ಆ ಥರದವ್ರನ್ನ ಇದು ಮಾಡ್ಕೊಳ್ಳೋದೇ ಇಲ್ಲ. ಮತ್ತು ಪ್ರತಿ ವರ್ಷ ರಾಮಾಯಣದ ಬಗ್ಗೆ ಏನಾದರೂ ನಾಟಕ ಮಾಡಬೇಕು ಅಂದರೆ ಅವರೇ ಬಹಳ ತುಂಬ ಸುಂದರವಾಗಿ ಮಾಡುವಂಥವರು. ಈ ಥರ ಭಾವನೆ ಅವರಿಗಿದೆ. ನಾವೆಲ್ಲೋ ಅದನ್ನು ಮರೀಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ, ಅದನ್ನು ಅಪಭ್ರಂಶ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಇಸ್ಪೀಟ್ ಆಡ್ತಾ ಇದ್ದರೆ ಭಗವದ್ಗೀತೆ ಪ್ರಾರಂಭ ಆಗಿದೆ ಅನ್ನುವಂಥದ್ದು ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಇದು ಯಾವ ಹಂತಕ್ಕೆ ಹೋಗಿದೆ ಅಂತ ಕೇಳಿದರೆ, ನಮ್ಮ ಮನೆಗಳಲ್ಲೇ ಹುಡುಗ ಹುಡುಗಿ ಕೇಳಬೇಕಾದ್ರೆ ಹುಡುಗಿ ಹುಡುಗನ ಮನೆಗೆ ಕೇಳ್ತಾಳಂತೆ, ನಿಮ್ಮ ಮನೆಯಲ್ಲಿ ಓಲ್ಡ್ ಫರ್ನಿಚರ್ ಇದೆಯಾ? ಓಲ್ಡ್ ಫರ್ನಿಚರ್ ಅಂದರೆ ಹೊಸತಕ್ಕೆ ಚೇಂಜ್ ಮಾಡ್ಬೋದು ಅಂತ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಇದ್ದರೆ ನನಗೆ ಬೇಡ ಅನ್ನೋ ರೀತಿಯಲ್ಲಿ ದೇ ಹ್ಯಾವ್ ಬಿಕಮ್ ಓಲ್ಡ್ ಫರ್ನಿಚರ್ಸ್. ಅಂದರೆ ನಾವು ಎಷ್ಟು ಸಂಸ್ಕಾರ ಭರಿತರನ್ನಾಗಿ ವ್ಯಕ್ತಿಗಳನ್ನು ಬೆಳೆಸಬೇಕೋ ಎಲ್ಲಿ ಜಾರ್ತಾ ಇದೆ ನಮಗೆ ಗೊತ್ತೇ ಇಲ್ಲದ ರೀತಿಯಲ್ಲಿ ನಮ್ಮ ಮಧ್ಯೆ ತೂರ್ಕೊಂಡ್ಬಿಟ್ಟಿದ. ಹೀಗೇನೆ ಅಪಭ್ರಂಶ ಆಗಿರುವಂಥ ಅನೇಕ ವ್ಯವಸ್ಥೆ ಪದಗಳಲ್ಲಿ ರಾಷ್ಟ್ರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ನಾವು ರಾಷ್ಟ್ರದ ದೃಷ್ಟಿಯಿಂದ ನಾವೇನೇನು ಮಾಡ್ಬೋದು, ಸಂಘ ಏನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿದರೆ ನಮಗೆ ರಾಷ್ಟ್ರ ಅನ್ನುವಂಥ ಕಲ್ಪನೆಯೇ ಇಲ್ಲ ಅಂತ ಹೇಳಿದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಒಂದು ವಾರದ 15 ದಿನದ ಹಿಂದೆ ಒಬ್ಬರು ಸಚಿನ್ ನಿಷಾದ್ ಅನ್ನೋಂಥವ್ರು ಇಂಗ್ಲೆಂಡಲ್ಲಿ ಅನೇಕ ವರ್ಷ ಇದ್ದಂಥವ್ರು, ಭಾರತದ ಬಗ್ಗೆ ತುಂಬ ತಿರುಗಾಡಿದವರಲ್ಲ. ಅವರು ಭಾರತಕ್ಕೆ ಬಂದಾಗ ಒಂದು 7 ವರ್ಷ ಡಾಕ್ಟರ್ ಜಿ ಅವ್ರನ್ನ ಅಧ್ಯಯನ ಮಾಡ್ತಾರೋ. ಈ ಮನುಷ್ಯ ಯಾಕೆ ಪ್ರಾರಂಭ ಮಾಡಿದರು, ಯಾವ ಸಂದರ್ಭ ಇತ್ತಾಗ ಅದನ್ನು ಅಧ್ಯಯನ ಮಾಡುವಂಥ ಪುಸ್ತಕ ಬರೆದಿದ್ದಾರೋ. ಇಲ್ಲಿವರೆಗೆ ಬಂದಿರುವಂಥ ಪುಸ್ತಕಗಳೆಲ್ಲವೂ ನೀವು ಒಳಗಿನವರು ಓದಲಿಕ್ಕಾಗಿ ತಯಾರಾಗಿತ್ತು, ಹೊರಗಿನವರು ಸಂಘವನ್ನು ಓದಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಬರೀತೇನೆ ಅಂತ ಅವರು ಬರೀತಾರೆ. ಒಂದು 10% ಹೆಚ್ಚು ಜನ ಇಡೀ ಜಗತ್ತಿನಲ್ಲಿ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಮಾತ್ರ. ಅವರು ಈಕ್ವೇಟ್ ಮಾಡಿತಾ ಬರೀತಾರೆ. ಮಹಾತ್ಮ ಗಾಂಧಿಗೂ ಇಲ್ಲ, ನೆಹರುಗೂ ಇಲ್ಲ, ತಿಲಕರಿಗಿಲ್ಲ, ಯಾವ ಇರದಿರುವಂಥ ಫಾಲೋವರ್ಸ್ ಇದ್ದಾರೆ ಅಂದರೆ ಅದು ಡಾಕ್ಟರ್ ಜಿಗೆ ಅಂತ ಬರೀತಾರೆ. ಆ ಡಾಕ್ಟರ್ ಜಿ ಬೆಳೆದಂಥ ರೀತಿ ಹೇಗೆ ಅಂತೇಳಿ ಅಧ್ಯಯನಕ್ಕಾಗಿ ಅವರು ಬ್ರಿಟಿಷ್ ಲೈಬ್ರರಿ ಇದ್ದದ್ದೆಲ್ಲ ಪುಸ್ತಕಗಳನ್ನು ಹುಡುಕ್ತಾರೆ, ನಾಗ್ಪುರಕ್ಕೆ ಹೋಗ್ತಾರೆ, ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡ್ತಾರೆ, 1902 ಸ್ಥಿತಿಗೆ ಹೋಗ್ತಾರೆ. ಅವರು 100-120 ವರ್ಷದ ಹಿಂದೆ ಅಲ್ಲಿನ ಸ್ಥಿತಿಯನ್ನು ಕೋರಿಲೇಟ್ ಮಾಡ್ತಾರೆ. ಅವ್ರು ಬರೀತಾರೆ, 13 ವರ್ಷದಲ್ಲಿ ಅಪ್ಪ ಅಮ್ಮನನ್ನು ಒಂದೇ ದಿನ ಕಳ್ಕೊಂಡಂತಹ ಬಾಲಕ. ಆಗ 16 ವರ್ಷದವರೆಗೆ ಯಾರನ್ನ ದತ್ತು ತಗೊಳ್ಳುವಂಥ ಒಂದು ವ್ಯವಸ್ಥೆ ಇರಲಿಲ್ಲ ಅಂತ. ಇನ್ನೊಬ್ಬ ಹುಡುಗ ನಾನು ಸಾಕ್ತೀನಿ ಅಂತ ಬ್ರಿಟಿಷರು ಬಿಡ್ತಿರ್ಲಿಲ್ಲ. ಇವನನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ಯಾರೋ ತಗೊಳ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯಲ್ಲಿದ್ದಂಥ
ಆ ಬಾಲಕ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಯಾರೋ ಕರೆದು ತಂದು ಓದಿಸ್ತೇನೆ ಅಂತ ಹೇಳಿದ್ರೆ ಓದಿಸುವಂಥ ಹಂತ ಇರಲಿಲ್ಲ. ಆಗ ಇಂಗ್ಲೀಷ್ ಓದ್ತಾ ಇದ್ದಾರಂತರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 10% ಮಾತ್ರ ಭಾರತದವರು ಇಂಗ್ಲೀಷಲ್ಲಿ ಓದುವಂಥವ್ರು. ಇಂಗ್ಲೀಷ್ ಬರೆಯುವಂಥವ್ರು ಕೇವಲ 3%. ಅದರಲ್ಲಿ ಮಹಿಳೆಯರಿದ್ದಂಥ ಪರ್ಸೆಂಟೇಜ್ ಕೇವಲ 1%. ಇಂಗ್ಲೀಷ್ ಓದ್ತೀನಿ ಅಂತ ಹೇಳೋಂಥವ್ರು, ಬರಿತೀನಿ ಅಂತ ಹೇಳೋಂಥವ್ರ ಪರ್ಸೆಂಟೇಜ್ 0.5. ಇದನ್ನೆಲ್ಲ ಅಧ್ಯಯನ ಮಾಡಿ ಬರೀತಾರೋ. ಅಂಥ ಕಾಲಘಟ್ಟದಲ್ಲಿ ಆ 3% ಡಾಕ್ಟರ್ ಜಿ ಇದ್ದರು. ಅಂದರೆ ಇಂಗ್ಲೀಷಲ್ಲಿ ಆಗ ಅವರಿಗೆ ಆ ಪ್ರೌಢಿಮೆ ಇತ್ತು. ಜಗತ್ತನ್ನೆಲ್ಲವನ್ನು ಅಧ್ಯಯನ ಮಾಡಲಿಕ್ಕೆ ಆಗಲೇ ಪ್ರಾರಂಭ ಮಾಡಿದವರು. ಜಗತ್ತಿನ ಬೇರೆ ಬೇರೆ ಇಸಮ್ಗಳನ್ನು ಅಧ್ಯಯನ ಮಾಡ್ತಾರೆ, ಕಾರ್ಲ್ ಮಾರ್ಕ್ಸನ್ನು ಅಧ್ಯಯನ ಮಾಡ್ತಾರೆ. ಎಲ್ಲವನ್ನು ಅಧ್ಯಯನ ಮಾಡಿದ ಮೇಲೂ ಅವರಿಗೆ ಮೆಡಿಕಲ್ಲೇ ಓದಬೇಕು ಅಂತ ಅನಿಸುತ್ತಲ್ಲ. ಡಾಕ್ಟರ್ ಮೂಂಜೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು, ಆ ವ್ಯಕ್ತಿ ಇವ್ರನ್ನ ಬೆಳೆಸಿದ ಕಾರಣಕ್ಕಾಗಿ ಇಷ್ಟು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಯಿತು. ಅದು ಮೆಡಿಕಲ್ಗೆ ಕಲ್ಕತ್ತಾವನ್ನೇ. ಅದು ಯಾಕೆ ಅಂತ ಹೇಳಿದ್ರೆ ಆಗಿನ ಕ್ಯಾಪಿಟಲ್ ಕಲ್ಕತ್ತಾ ಆಗಿತ್ತು. ಇಕನಾಮಿಕ್ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಕಲ್ಕತ್ತಾನೇ, ಬೇರೆ ಯಾವುದು ಆಗಿರಲಿಲ್ಲ. ಮತ್ತು ಕ್ರಾಂತಿಕಾರಿಗಳ ಕೇಂದ್ರ ಕಲ್ಕತ್ತಾ. ಈ ಮನುಷ್ಯ ಅಲ್ಲಿ ಹೋಗಿ ಬೆಳಿಗ್ಗೆ ಇಡೀ ಮೆಡಿಕಲ್ ಓದೋದು, ರಾತ್ರಿ ಮಾಡ್ತಾ ಇದ್ದಂಥ ಕೆಲಸ ಅಂತ ಹೇಳಿದ್ರೆ ಬಾಂಬ್ ತಯಾರಿಕೆ ಮಾಡೋದು ಹೇಗೆ. ಅವರು ಆ ಪುಸ್ತಕದಲ್ಲಿ ಬರೀತಾರೆ, ಒಂದು ವೇಳೆ ಸಿಕ್ಕಿ ಬೀಳ್ತಿದ್ರೆ ಅವರು ಆ ತಕ್ಷಣ ಹ್ಯಾಂಗ್ ಮಾಡಿಬಿಡ್ತಾ ಇದ್ರು ಅವ್ರನ್ನ. ಗಲ್ಲಿಗೆ ಏರಿಸಲೇಬೇಕು ಅವರು, ಅದು ಒಂದೇ ಶಿಕ್ಷೆ ಇದ್ದದ್ದು. ಆ ಗಲ್ಲಿಗೆ ಏರಿಸಿದ್ ಬಿಡು ಸಿಕ್ಕಾಕೊಳ್ಳದೇನೆ ಇವರು ಮೆಡಿಕಲ್ಲು ಮುಗಿಸಿದ್ರು, ಕ್ರಾಂತಿಕಾರಿಗಳನ್ನು ತಯಾರು ಮಾಡಿದರು, ಮತ್ತೆ ವಾಪಸ್ ನಾಗಪುರಕ್ಕೆ ಬಂದರು. ಆಗ ಕ್ರಾಂತಿಕಾರ್ಯದಿಂದ ಇದೇನು ಸಾಧ್ಯ ಆಗಲಿಕ್ಕಿಲ್ಲ ಅಂತ ಹೇಳಿ ಮತ್ತೆ ರಾಜಕೀಯ ಪಕ್ಷದಲ್ಲಿ ಸೇರಿಕೊಂಡು ಅಲ್ಲಿ ಏನಾದರೂ ಮಾಡುವ, ಅದು ಒಂದು 5-6 ವರ್ಷ ಪ್ರಯತ್ನ ಪಟ್ಟ ಮೇಲೆ ಅವ್ರಿಗೊಂದು ನಿಷ್ಕರ್ಷೆಗೆ ಬರ್ತಾರೆ. ಅವ್ರು ಬರೀತಾರೆ, ಬೇರೆಯವರೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ರಾಜ್ಯ ನಮ್ಮದೇ ಆಗುತ್ತೆ. ರಾಜ್ಯ ನಮ್ಮದಾದ ಮೇಲೆ ಆಮೇಲೆ ನಾವು ಬೇಕಾದ್ರೆ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡೋಣ, ಸಂಸ್ಕೃತಿ ಅಂದ್ರೇನು ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದರೆ, ಬಾಟಮ್ ಟಾಪ್ ಅಪ್ರೋಚ್ ಮಾಡಿದರೆ, ಡಾಕ್ಟರ್ ಜಿ ಅವರು ಯೋಚನೆ ಮಾಡಿದ್ರೆ ಅದು ವಿರುದ್ಧನೇ. ಅದು ಸಾಧ್ಯ ಆಗಲ್ಲ. ಅದು ರಾಜ್ಯ ಅಂತ ಸ್ಟೇಟ್ ಸಿಕ್ಕಿದ ಮೇಲೆ ನಿಮಗೆ ನೀವು ಎಲ್ಲದಕ್ಕೊಂದು ವಿವರಣೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮಗೂ ಇದೇನಿದು ರಾಷ್ಟ್ರ ಮತ್ತು ರಾಜ್ಯ, ಇದರ ಬಗ್ಗೆನೂ ಸ್ವಲ್ಪ ಸ್ಪಷ್ಟತೆ. ರಾಷ್ಟ್ರೀಯ ಅಂತ ಯಾಕೆ ಹೇಳಿದರು? ನ್ಯಾಷನಲ್ ಅಂತ ಅಲ್ಲ ಅದು. ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಇನ್ಯಾವುದೋ ರಾಷ್ಟ್ರೀಕರಣ ರಸ್ತೆ, ಹೈವೇ, ನ್ಯಾಷನಲ್ ಹೈವೇ, ಇದು ನಮ್ಮದು ನ್ಯಾಷನಲ್ ಆ ಥರ ದೃಷ್ಟಿಯಿಂದ ಅಲ್ಲ. ರಾಷ್ಟ್ರ ಅಂದ್ರೇ ಒಂದು ಸಂಬಂಧ. ಈ ನೆಲ, ಈ ಜನ ಮತ್ತು ಇದರ ಮಧ್ಯೆ ಇರುವಂಥ ಸಂಬಂಧ ಏನಿದೆ ಅದನ್ನು ರಾಷ್ಟ್ರ ಅಂಥೇಳಿ ನಮ್ಮನ್ನು ಗುರುತಿಸುವಂಥದ್ದು. ನಮ್ಮ ಋಷಿ ಮುನಿಗಳು ಅವರು ತಪಸ್ಸಿನ ಬಲದ ಆಧಾರದಿಂದ ಈ ರಾಷ್ಟ್ರದ ಕಲ್ಪನೆಯನ್ನು ಕೊಟ್ಟರು. ಹಾಗೆ ರಾಷ್ಟ್ರ ಅಂತ ತುಂಬ ಸುಲಭವಾಗಿ ವಿವರಿಸಿ ನಾನು ಮುಂದೆ ಹೋಗ್ತೀನಿ. ಸಾಮಾನ್ಯ ನಮಗೆಲ್ಲ ಒಂದು ಸೈಟ್ ಅಂತ ತಗೊಳ್ತೀವಿ ನಾವು, ಅದರಲ್ಲೊಂದು ಮನೆಯೂ ಕಟ್ತೀವಿ. ಆ ಸೈಟಿಗೆ ಒಂದು ಚೆಕ್ ಬಂದಿ ಅಂತ ಇದ್ದೇ ಇರುತ್ತೆ. ಅದು ಏನು ಅಂತ ಕೇಳಿದ್ರೆ ನೀವು ಅದನ್ನು ದೇಶ ಅನ್ನುವಂಥದ್ದು ಹೇಳ್ಬೋದು. ಅಂದರೆ ದೇಶಕ್ಕೊಂದು ಭೌಗೋಳಿಕ ಗಡಿ ಇದೆ, ದೇಶ ಉತ್ತರ ಪಶ್ಚಿಮ ಪೂರ್ವ ಪಶ್ಚಿಮ ಏನು ಅಂತ ಇದೆ, ಅದಕ್ಕೊಂದು ಡೈರೆಕ್ಷನ್ ಎಲ್ಲ ಇರ್ತದೆ. ಪಕ್ಕಾ ಸ್ಪೆಸಿಫಿಕ್ ಅಲ್ಲೇ ಇದೆ, ಅಂದರೆ ಭೂಮಿಯ ಒಂದು ತುಂಡು ಇರಲೇಬೇಕು. ಅದು ದೇಶದ ಕಲ್ಪನೆ. ಆದರೆ ರಾಜ್ಯ ಅನ್ನುವಂಥದ್ದು ನೀವು ಅಲ್ಲೊಂದು ಬಿಲ್ಡಿಂಗ್ ಕಟ್ತೀರಿ. ಆ ಬಿಲ್ಡಿಂಗಿನ ಒಳಗೆ ನಮ್ಮದೇ ಒಂದಷ್ಟು ವ್ಯವಸ್ಥೆ ಇರುತ್ತೆ. ಅಲ್ಲಿ ಏನೇನಾಗಬೇಕು, ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು, ಅದನ್ನು ಯಾರು ನೋಡ್ಕೋಬೇಕು, ಯಾರು ಸಂಪಾದನೆ ಮಾಡಬೇಕು, ಅದನ್ನು ಖರ್ಚಾಗುವಂಥದ್ದು ಹೇಗೆ, ಇದು ರಾಜ್ಯದ ಕಲ್ಪನೆ. ರಾಜ್ಯ ಅಂದರೆ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿದೆ ಅಂತ ಹೇಳಿದರೆ ಅದನ್ನು ನಿರ್ವಹಣೆ ಮಾಡುವಂಥದ್ದು ಹೇಗೆ, ಅಷ್ಟು ಮಾತ್ರ ಸೀಮಿತ ಆಗುತ್ತೆ ಅದಕ್ಕೆ. ಆದರೆ ಬೇರೆ ದೇಶಗಳವರಿಗೆ ನಮ್ಮ ಸಾಂಸ್ಕೃತಿಕ ರಾಷ್ಟ್ರದ ಕಲ್ಪನೆ ಇಲ್ಲ. ಅದಕ್ಕಾಗಿ ಡಾಕ್ಟರ್ ಜಿಯವರು ಪೊಲಿಟಿಕಲ್ ನ್ಯಾಷನಲಿಸಮ್ಗಿಂತ ಕಲ್ಚರಲ್ ನ್ಯಾಷನಲಿಸಮ್, ಸಾಂಸ್ಕೃತಿಕ ರಾಷ್ಟ್ರ, ಇದನ್ನು ಮುಂದಿಟ್ಟು ಹೇಳ್ತಾರೆ. ಆ ಮನೆಯಲ್ಲಿ ರಾಷ್ಟ್ರದ ಕಲ್ಪನೆ ಏನು ಅಂತ ಕೇಳಿದರೆ, ನೀವು ಮನೆ, ಅದರ ನಿರ್ವಹಣೆ, ದಟ್ ಬಿಕಮ್ಸ್ ಎ ಪೊಲಿಟಿಕಲ್ ನ್ಯಾಷನಲಿಸಮ್. ಕಲ್ಚರಲ್ ನ್ಯಾಷನಲಿಸಮ್ ಅಂತ ಹೇಳಿದರೆ ಆ ಮನೆಯಲ್ಲಿ ಭಾವನೆಗಳನ್ನು ಉಂಟು ಮಾಡುವಂಥವ್ರು ಯಾರು, ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳುವಂಥವ್ರು ಯಾರು, ಕೃತಜ್ಞತೆ ಅಂದರೆ ಏನು ಅಂತ ನೆನಪು ಮಾಡ್ಕೊಳ್ಳೋರು ಯಾರು, ಹಿರಿಯರ ಬಗ್ಗೆ ಭಾವನೆಗಳನ್ನು ಜಾಗೃತ ಮಾಡೋರು ಯಾರು, ಸಂಸ್ಕೃತಿಯನ್ನು ತರ್ತಾ ಸಂಸ್ಕಾರಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಆ ಮನೆಯಲ್ಲಿ ಇರದೇ ಇದ್ದರೆ ಮನೆಗೂ ಲಾಡ್ಜಿಗೂ ವ್ಯತ್ಯಾಸನೇ ಇರಲ್ಲ. ಅಲ್ಲೂ ಬಂದು ನಿಲ್ತಾರೆ, ವ್ಯವಸ್ಥೆ ಎಲ್ಲನೂ ಇರುತ್ತೆ, ಊಟನೂ ಚೆನ್ನಾಗಿ ಸಿಗುತ್ತೆ, ಆದರೆ ಅದಕ್ಕೆ ಸಂಬಂಧ ಇರಲ್ಲ. ಆದರೆ ಇಲ್ಲಿ ಮನೆಯ ಜೊತೆಯಲ್ಲಿ ಆತ್ಮೀಯವಾಗಿರೋಂಥ ಒಂದು ಸಂಬಂಧ ಇದೆ. ಆ ಸಂಬಂಧದ ಮೂಲಕ ಸಂಸ್ಕಾರಗಳು ಬರುತ್ತೆ. ಸಂಸ್ಕಾರದಿಂದಾಗಿ ಮನೆಯ ನಾವೆಲ್ಲರೂ ಒಂದೇ. ಏನೇ ಹೆಚ್ಚು ಕಮ್ಮಿ ಆದರೂ ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡು ನಾವು ಒಬ್ರನ್ನೊಬ್ಬರನ್ನು ಗಮನಿಸ್ತೀವಿ. ನಾವು ಅದರಲ್ಲೊಬ್ಬರು ಹಿರಿಯರು ಅಂತ ಇರ್ತಾರೆ, ಅವ್ರಿಗೇನು ಓದದೇ ಇದ್ದರೂ ಕೂಡ ಅವ್ರು ಹೇಳಿದ್ದೇ ಸರಿಯಾಗಿರುತ್ತೆ. ಅದು ಅವ್ರು ಹೇಳಿದಾಗೆ ನಡ್ಕೋಬೇಕು ಅನ್ನೋಂಥ ಭಾವನೆ ಇರುತ್ತೆ. ತಪ್ಪಿದ್ರೆ ಅದನ್ನು ಬೇಕಾದ್ರೆ ತಿದ್ಕೊಳ್ಬೋದು ಅವರು, ಆದರೆ ಅಲ್ಲಿಗೊಂದು ವ್ಯವಸ್ಥೆ ಅಂತ ರೂಪ ಆಗಿರುತ್ತೆ.
ಅದು ಸಂಸ್ಕೃತಿ, ಅದು ಸಂಸ್ಕೃತಿ ಮೂಲಕ ಬಂದಿದೆ, ಅದು ನಾವು ರಾಷ್ಟ್ರ ಅಂತ ಕಲ್ಪನೆ. ಹೀಗೆ ಭಾರತವನ್ನು ನಾವು ತಗೊಂಡಾಗ ಈ ದೇಶ ಒಂದು 700 ವರ್ಷ ಮುಸಲ್ಮಾನರ ಕೈಯಲ್ಲಿತ್ತು, ಒಂದು 200 ವರ್ಷ ಬ್ರಿಟಿಷರ ಕೈಯಲ್ಲಿತ್ತು. ಸಾಂಸ್ಕೃತಿಕ ರಾಷ್ಟ್ರ ಯಾರಲ್ಲಿತ್ತು ಅಂತ ಹೇಳಿದ್ರೆ ಭಾರತದಲ್ಲೇ ಇತ್ತು. ಪೊಲಿಟಿಕಲ್ ನೇಷನ್ ಅವರಿಬ್ಬರ ಕೈಯಲ್ಲಿತ್ತು. ಅದಕ್ಕಿಂತ ಮೊದಲು ನಮ್ಮದೇ ಇತ್ತು. ನಮ್ಮದು ಯಾವುದೋ ಕೊರತೆಗಳಿಗಾಗಿ ಅವರು ಬಂದರು. 600, 700, 800 ವರ್ಷ ಆಳ್ವಿಕೆ ಮಾಡುವಂಥ ಹಂತಕ್ಕೆ ಬಂತು. ಆದರೂ ನಾವೊಂದು ಸಾಂಸ್ಕೃತಿಕ ರಾಷ್ಟ್ರವಾಗಿ ನಾವೇ ಇದ್ವಿ. ಯಾಕಂತ ಕೇಳಿದ್ರೆ ಆಗಲೂ ಕೂಡ ಆ ಸೇತು ಹಿಮಾಚಲ, ರಾಮ ಸೇತುವಿಂದ ಹಿಮಾಚಲದವರೆಗೆ ಪಾದಯಾತ್ರೆಗಳಾಗಲೂ ಇದ್ದವು. 650 ಸಂಸ್ಥಾನಗಳಿದ್ದರೂ ಕೂಡ ಪರಸ್ಪರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ವ್ಯವಸ್ಥೆ. ಕುಂಭಮೇಳ ಆದಾಗ ಆಗ್ಲೂ ಇದೇ ರೀತಿಯಲ್ಲಿ ಜನ ಸೇರುವಂಥದ್ದಿತ್ತು. ನಮ್ಮ ಸಂಪ್ರದಾಯಗಳು, ಭಕ್ತಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಲ್ಲೂ ಪರಸ್ಪರ ಗೌರವಿಸುವಂಥ ಭಾವನೆ ಆಗಲೂ ಇತ್ತು. ಅಂದರೆ ಸಾಂಸ್ಕೃತಿಕವಾಗಿ ನಾವು ಒಂದಾಗಿದ್ವಿ, ರಾಜಕೀಯವಾಗಿ ಪೊಲಿಟಿಕಲ್ ನಮ್ದು ಇರದೇ ಇದ್ದಿರ್ಬೋದು. ಹಾಗಾಗಿ ರಾಜ್ಯ ಮತ್ತು ರಾಷ್ಟ್ರ, ನಮ್ಮ ರಾಷ್ಟ್ರ ಅಂದರೆ ಸಾಂಸ್ಕೃತಿಕವಾಗಿ ನಾವು ಒಂದಾಗಿ ಉಳಿಯುವಂಥದ್ದೇನಿದೆ, ಇದರ ಆಧಾರದಲ್ಲಿ ದೇಶ ಬೆಳಿಬೇಕು ಅನ್ನುವಂಥದ್ದು ಡಾಕ್ಟರ್ ಜಿಯವರ ಕಲ್ಪನೆ ಆಗಿತ್ತು. ಹಾಗಾಗಿ ಇದರ ಸಂರಕ್ಷಣೆ ಆಗಬೇಕು, ದೇಶದ ಸಂರಕ್ಷಣೆ ಆಗಬೇಕು. ವಿಚಾರಗಳ ಸಂವರ್ಧನೆ ಅದು ಹೆಚ್ಚೆಚ್ಚು ಇನ್ನಷ್ಟು ನಮ್ಮ ಗಮನಕ್ಕೆ ಬರುವಂಥದ್ದಾಗಬೇಕು, ವಿಸ್ತರಿಸಬೇಕಾದನ್ನು. ಹಾಗೆಯೇ ರಾಷ್ಟ್ರ ಸಂಪನ್ನತೆ ಆಗಬೇಕು. ಅಂದರೆ ಇದು ಬಲ ಸಂಪನ್ನನೂ ಆಗ್ಬೋದು, ಅಥವಾ ನಮ್ಮ ರಿಸೋರ್ಸ್ ಸಂಪನ್ನತೆನೂ ಆಗ್ಬೋದು. ಇಡೀ ಜನಮಾನಸದಲ್ಲೇ ದೇಶ ನಮ್ಮೆಲ್ಲರನ್ನು ಗಮನಿಸುವಂಥದ್ದು ಭಾವನೆ ಸರ್ವಾಂಗೀಣ ಉನ್ನತಿಯ ಮೂಲಕ ಸಂಪನ್ನತೆನೂ ಆಗಬೇಕು. ಅದಕ್ಕಾಗಿ ಸಂಘದ ಸ್ವಯಂ ಸೇವಕ ಪ್ರತಿಜ್ಞೆ ತಗೋಬೇಕು ಅಂತಿದ್ರೆ, ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಯನ್ನು ಮಾಡುವುದಕ್ಕಾಗಿ ನಾನು ಸಂಘದ ಸ್ವಯಂ ಸೇವಕನಾಗಿದ್ದೇನೆ ಅಂತಲೇ ನಾವು ಪ್ರತಿಜ್ಞೆ ತಗೊಳ್ತೀವಿ. ಅಂದರೆ ಸರ್ವಾಂಗೀಣ ಅಂತ ಹೇಳಿದ್ರೆ ಓವರಾಲ್ ನಾನು ಮಾತ್ರ ಉನ್ನತಿ ಆಗ್ತೀನಿ ಅಂತಿರಲ್ಲ. ಈ ಥರ ಒಂದು ಭಾವನೆಗಳಿದ್ದ ಮೇಲೆ ನಿರ್ದಿಷ್ಟವಾಗಿರುವಂಥ ಒಂದು ಕಾರ್ಯಪದ್ಧತಿ ಇದೆ. ಇದರ ಪರಿಣಾಮಗಳು ಕೂಡ ಅನೇಕ ರೀತಿಯಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಇದರ ಪರಮ ವೈಭವ ಅಥವಾ ಅಲ್ಟಿಮೇಟ್ ಗೋಲ್ ಏನು ಅನ್ನುವಂತಿದ್ದಾಗ ಇದಕ್ಕೆ ಬರಬೇಕು. ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ಸಂಘ ಇನ್ನು 15 ವರ್ಷಗಳಲ್ಲಿ ನಾವೇನೇನು ಮಾಡಲಿಕ್ಕೆ ಸಾಧ್ಯ ಇದೆ. ನಿಜ ಅನೇಕ ಹಾರ್ಡ್ಶಿಪ್ಪಿಂದ ದಾಟಿ ಬಂದಿದೆ ಸಂಘ. ನಿನ್ನೆ ಮೊನ್ನೆ ನಾವು ಘಟನೆಗಳನ್ನು ಕೇಳಿರ್ಬೋದು. ಯಾವ ಕಷ್ಟ ಕಾಲದಲ್ಲೂ ಕೂಡ ಸಂಘ ಎದೆಗುಂದಲಿಲ್ಲ. 1947-48ರಲ್ಲಿ ದೇಶ ವಿಭಜನೆ ಆಗೋದೇ ಇಲ್ಲ ಅನ್ನುವಂಥದ್ದು ಎಲ್ಲ ನಾಯಕರು ಹೇಳಿದರು. ಫ್ಯಾಂಟಾಸ್ಟಿಕ್ ನಾನ್ ಸೆನ್ಸ್ ಅಂತ ನೆಹರು ಕೂಡ ಹೇಳಿದರು. ಮಹಾತ್ಮ ಗಾಂಧಿ ಅಂತ ಹೇಳಿದ್ರು ದೇಹವನ್ನು ಬೇಕಾದ್ರೆ ತುಂಡು ಮಾಡಿ ದೇಶವನ್ನು ತುಂಡು ಮಾಡಲಿಕ್ಕೆ ಬಿಡಲ್ಲ ಅನ್ನುವಂಥದ್ದನ್ನು ಹೇಳಿದರು. ಎಲ್ಲರೂ ಈ ಥರ ಹೇಳಿದ್ರು ಕೂಡ, ಆದರೆ ಯಾವುದೋ ಒಂದು ಅಪೀಸ್ಮೆಂಟ್ ಕಾರಣದಿಂದಾಗಿ ತುಷ್ಟೀಕರಣ ನೀತಿಯಂಗೆ ದೇಶ ವಿಭಜನೆ ಆಯಿತು. ಸಂಘಕ್ಕಷ್ಟು ಬಲ ಇರಲಿಲ್ಲ, ಆಗ ತಡೆಯುವಷ್ಟು ಶಕ್ತಿ ಇರಲಿಲ್ಲ. ಆದರೆ ಡಾಕ್ಟರ್ ಜಿಯವರ ಯೋಚನೆ ನಾವು ಸ್ವಲ್ಪ ನೋಡಿದರೆ, ಅವರು 1925ರಲ್ಲಿ ಸಂಘ ಪ್ರಾರಂಭ ಮಾಡಿರೋದು. ಆದರೆ 1920ರಲ್ಲೇ ಆ ಬೀಜ ಅಂಕುರ ಆಗಿತ್ತು ಅನ್ನೋದಕ್ಕಾಗಿ ಅನೇಕ ಸಾಕ್ಷಿಗಳು ಸಿಗುತ್ತೆ. ಕ್ರಾಂತಿಕಾರಿಗಳಿಂದ ಸಾಧ್ಯ ಇಲ್ಲ, ಅದನ್ನು ಡಿಫ್ಯೂಸ್ ಮಾಡ್ತಾರೋ. ರಾಜಕೀಯ ವ್ಯವಸ್ಥೆಗಳಿಂದನೂ ಸಾಧ್ಯ ಇಲ್ಲ, ಅದನ್ನು ಕೂಡ ಬಿಟ್ಬಿಡ್ತಾರೋ. ಆದರೆ 1920ರಲ್ಲೇ ಅವರ ಕಲ್ಪನೆಯಲ್ಲಿ ಏನಿತ್ತಂದರೆ, ನಾಗಪುರದ ಅಧಿವೇಶನ ಅದರ ವ್ಯವಸ್ಥೆಯನ್ನು ಮಾಡಬೇಕಂತವ್ರು ಇವರೇ ಇದ್ದರು. ಭಾಳ ಚೆನ್ನಾಗಿ ಉತ್ಕೃಷ್ಟ ವ್ಯವಸ್ಥೆ ಮಾಡಿದರು. ಆದರೆ ಇನ್ನೊಂದು ನೋಡಿ, ಸಾಮಾನ್ಯವಾಗಿ ವ್ಯವಸ್ಥೆ ಮಾಡುವಂತಹ ವ್ಯಕ್ತಿಗೆ ರೆಸೊಲ್ಯೂಷನ್ ತಗೊಳ್ಳುವಂಥವ್ರು, ನಿರ್ಣಯ ತಗೊಳ್ಳುವಂಥವ್ರ ಜೊತೆಯಲ್ಲಿ ತುಂಬ ಆತ್ಮೀಯತೆ ಇರುತ್ತೆ ಅಂತಿಲ್ಲ. ಇದ್ರೂ ಕೂಡ ನಾನು ಕೊಟ್ಟದ್ದನ್ನು ಪಾಸ್ ಮಾಡಿ ಅಂತ ಹೇಳಿಕ್ಕೆ ಯಾರಿಗೆ ಧೈರ್ಯ ಇರುತ್ತೆ? ಆ ಡಾಕ್ಟರ್ ಕೇಶವನಿಗೆ ಅದಿತ್ತು. ಒಂದು ರೆಸೊಲ್ಯೂಷನ್ ತಗೊಂಡು ಕೊಡ್ತಾರೆ, ನೀವು ನಿಮ್ಮ ಸಭೆಯಲ್ಲಿ ಈ ನಿರ್ಣಯವನ್ನು ಪಾಸ್ ಮಾಡಬೇಕು. ಆ ನಿರ್ಣಯದಲ್ಲಿ ಏನಿತ್ತು? ನಿರ್ಣಯದಲ್ಲಿ ಇದ್ದಂದೇ ಸಂಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಆಗಬೇಕು. ಮೊದಲನೇದಾಗಿ ನಮಗೆ ದೇಶ ನಮ್ಮ ಕೈಗೆ ಬರಬೇಕು. ಎರಡನೇದವ್ರು ಬರೆದಿರೋದೇನೆ, ಜಗತ್ತಿನ ಯಾವುದೇ ದೇಶ ಇನ್ನೊಂದು ದೇಶದ ಕಪಿಮುಷ್ಟಿಯಲ್ಲಿ ಇರಲಿಕ್ಕೆ ಬಿಡಬಾರ್ದು. ಅವ್ರನ್ನ ಸ್ವತಂತ್ರರನ್ನಾಗಿ ಮಾಡುವಂಥ ಗುರಿ ಕೂಡ ನಮ್ಮದಾಗಿರಬೇಕು. ಅಂದರೆ ನಾವು ಕೃಣ್ವಂತೋ ವಿಶ್ವಮಾರ್ಯಂ ವಸುಧೈವ ಕುಟುಂಬಕಂ, ಇದು ಕೇವಲ ಬಾಯಿ ಮಾತಿಗೆ ಹೇಳಿದ್ದಲ್ಲ. ಅಥವಾ ನಾವು ವಿಶ್ವೇ ಶಾಂತಿ, ಇಡೀ ವಿಶ್ವಕ್ಕೆ ಶಾಂತಿ ಇರಲಿ, ಇದರ ಆಪಹ ಶಾಂತಿ ಅಂತ ಹೇಳ್ತೀವಿ, ಪೃಥ್ವಿ ಶಾಂತಿ ಅಂದರೆ ಇಡೀ ಭೂಮಂಡಲ ಭಾರತಕ್ಕೆ ಮಾತ್ರ ಅಂತ ನಾವು ಹೇಳಿದ್ದಲ್ವೇ ಅಲ್ಲ. ಅಂದರೆ ಇಷ್ಟೆಲ್ಲ ಹೇಳಿದಂಥವ್ರು ನಮಗೆ ಇಡೀ ಜಗತ್ತೇ ಶಾಂತಿಯಿಂದ ಕೂಡಬೇಕು ಅಂತ ಹೇಳೋಣಂಥ ಮಾನಸಿಕ ಸ್ಥಿತಿ ಏನಿತ್ತು ಡಾಕ್ಟರ್ ಜಿದು, ಸಂಘ ಪ್ರಾರಂಭದ 5 ವರ್ಷ ಮೊದಲೇ ಅವರ ಮನಸ್ಸಲ್ಲಿತ್ತದು. ಇದೆಲ್ಲ ಯೋಚನೆ ಮೂಲಕ ಅವರು ಸಂಘಟನೆಯನ್ನು ಪ್ರಾರಂಭ ಮಾಡಿದರು. ಆದರೂ ನಾವು ಕೇಳಿದ್ದೀವಿ, ನಾವು ಅಪಹಾಸ್ಯದಿಂದ ಪ್ರಾರಂಭ ಆಯ್ತದು. ಗವಾರೋಂಕ ಹೆಡ್ ಆ ಘಟನೆಯನ್ನು ಕೇಳಿದ್ದೀವಿ ನಾವು. ಅದಾನಂತರ ವಿರೋಧ ಯಾವ ಹಂತದಲ್ಲಿ ಬಂದು ಅಂತ ಹೇಳಿದ್ರೆ 7ನೇ ವರ್ಷಕ್ಕೆ ವಿರೋಧ. 1932ರಲ್ಲೇ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾವುದೇ ಕಾರಣಕ್ಕೂ ಶಾಖೆಗೆ ಹೋಗಬಾರ್ದು, ಅದು ಬಿದ್ದೋಯ್ತು. ಆಮೇಲೆ ಅದು
ಅದಾಗಿ 3 ವರ್ಷಕ್ಕೆ ಇನ್ಯಾವುದೋ ಸಂಸ್ಥೆಗಳಲ್ಲಿರುವಂಥ ಅಲ್ಲಿರುವಂಥ ಕಾಮನ್ ವ್ಯಕ್ತಿ ಕೂಡ ಸಂಘಕ್ಕೆ ಬರಬಾರ್ದು, ಅದು ಬಿದ್ದು ಹೋಗುತ್ತೆ. ಅಂದರೆ ಸಂಘವನ್ನು ಯಾವುದಾದ್ರೂ ಕಾರಣ ಮಾಡಿ ನಾಶ ಮಾಡಬೇಕು ಅಂತ ಪ್ರಯತ್ನ ಇತ್ತು. ನೆಹರೂರವರು 1 ಇಂಚಲ್ಲೂ ಭಗವಧ್ವಜ ಹಾರಲಿಕ್ಕೆ ಬಿಡಲ್ಲ ಅನ್ನುವಷ್ಟರ ಮಟ್ಟಿಗೆ ಘೋಷಣೆ ಆಗಿತ್ತು. ಅವರ ತಂದೆಯವರಂತೂ ನನ್ನನ್ನು ಕತ್ತೆ ಅಂತ ಕರೀರಿ, ಹಿಂದೂ ಅಂತ ಮಾತ್ರ ಕರಿಬೇಡಿ ಅಂತ ಹೇಳಿದಂಥ ಸ್ಥಿತಿ ಇತ್ತು. ಆದರೆ ಈಗ 100ನೇ ವರ್ಷದಲ್ಲಿ ಯಾವ ಹಂತಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಆಯಿತು. ಹಿಂದೂ ಅನ್ನುವಂಥದ್ದು ಡೈಯಿಂಗ್ ರೇಸ್ ಅನ್ನುವಂಥ ವ್ಯಾಖ್ಯಾನಗಳ ಅನೇಕರು ಮಾಡಿ ಆಗಿತ್ತು ಆ ಕಾಲಘಟ್ಟದಲ್ಲಿ. ಈಗ ನಮಗನ್ಸುತ್ತಾ ಅದು ಡೈಯಿಂಗ್ ರೇಸ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇದು ಸನಾತನ, ಇದು ಮೃತ್ಯುಂಜಯ, ಇದನ್ನು ಸಾಯಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸಂಘ ಅದಕ್ಕೊಂದು ನಿಮಿತ್ತ, ಇದು ಸಾಯುವಂಥದ್ದಲ್ಲ. ಆದರೆ ಆ ಕಾಲದಲ್ಲಿ ಮತ್ತೆ ವಾಪಸ್ ಬಂದು ಅದನ್ನು ಬೆಳೆಸುವಂಥ ಒಂದು ಶಕ್ತಿ ಸಂಘಕ್ಕಿತ್ತು. 47ರಲ್ಲಿ ಕೂಡ ಪಾಕಿಸ್ತಾನ ವಿಭಜನೆ ಆದಮೇಲೆ ಲಕ್ಷಾಂತರ ಹಿಂದೂಗಳನ್ನು ರಕ್ಷಣೆ ಮಾಡಿದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪಂಜಾಬ್ನಲ್ಲಿ ಅಥವಾ ಆ ಕಡೆ ಇದ್ದಂಥ ಅನೇಕ ಶ್ರೀಮಂತರು ದೆಹಲಿಯಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಗುರೂಜಿಯವರನ್ನು ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ರು. ಅವ್ರು ಹೇಳ್ತಾರಂತೆ, ಗುರೂಜಿಯವರೇ ನಮ್ಮ ರಕ್ಷಕ. ಇಡೀ ದೇಶದಲ್ಲಿ ಆಗ ಪ್ರಸಿದ್ಧಿಯಾಗಿರುವಂಥದ್ದು ಗುರೂಜಿಯವರು. ಅಂದರೆ ಸಂಘದ ಅಂಥ ಹಾರ್ಡ್ಶಿಪ್ಪಲ್ಲೂ ಕೂಡ ಸಮಾಜವನ್ನು ರಕ್ಷಣೆ ಮಾಡುವಂಥ ಗುಣ ಹೇಗಿತ್ತು. ಆಗಲೂ ಕೂಡ ಸಂಘವನ್ನು ಮುಗಿಸಬೇಕು ಅಂತಲೇ ಪ್ರಯತ್ನ ಪಟ್ಟರು. 48ರ ಮಹಾತ್ಮ ಗಾಂಧಿಯ ಹತ್ಯೆ ಇನ್ನೊಂದು ಕಾರಣವಾಗಿ ಸಿಗುತ್ತೆ. ಸಂಘವನ್ನು ನಿರ್ಣಯ ಮಾಡಲೇಬೇಕು, ನಿರ್ಬಂಧ ಹೇರ್ತಾರೆ. ಆದರೆ ಸಂಘ ಬಹಳ ಬಲವಾಗಿ ಯಾವುದೇ ಕಾರಣಕ್ಕೆ ಇದರಲ್ಲಿ ಸಂಘದ್ದು ತಪ್ಪೇ ಇಲ್ಲ. ಆಗ ಗುರೂಜಿಯವರು ಹೇಳ್ತಾರೆ, ಒಂದು ವೇಳೆ ನಾವು ಹಲ್ಲನ್ನು ನಾವು ಕಚ್ಚಿದರೆ, ಹಲ್ಲಿಂದ ನಾಲಿಗೆಯನ್ನು ಕಚ್ಚಿದರೆ, ನಮ್ಮದೇ ನಾಲಿಗೆ ಕಚ್ಚಿದರೆ ನಾವು ಅದನ್ನು ಹೇಗೆ ಕಾಂಪ್ರಮೈಸ್ ಮಾಡ್ಕೋತೀವಿ, ನಮ್ಮ ಸಮಾಜ ಹಾಗೇನೆ, ನಾವು ಅದರ ಬಗ್ಗೆ ಉಗ್ರವಾಗಿ ಹೇಳಬಾರ್ದು ಅಂತೇಳಿ, ಮತ್ತು ನನ್ನ ಸಮಾಜನೇ ನನ್ನ ಮೇಲೆ ಕಲ್ಲು ಹೊಡಿತೆ ಅಂತ ಹೇಳಿದ್ರೆ ಪರವಾಗಿಲ್ಲ, ನಾನು ಹೊಡೆಸ್ಕೊಳ್ತೀನಿ ಅನ್ನುವಂಥ ಮಾನಸಿಕತೆ ಆಗಿನ ಕಾಲದಲ್ಲಿತ್ತಲ್ಲ. ರಿಯಾಕ್ಷನರಿ ಅಲ್ಲ, ಮತ್ತು ವಾಪಸ್ ಎಲ್ಲಿ ತಪ್ಪಿದೆ ಅದನ್ನು ಮೂಲದವರೆಗೆ ಹೋಗಿ ಅದನ್ನು ಸರಿ ಮಾಡಬೇಕು ಅನ್ನೋಂಥ ಗುಣ ಇತ್ತು. ಹಾಗಾಗಿ ಸಂಘ ಶುದ್ಧವಾಗಿ ಮತ್ತೆ ಆ ಹತ್ಯೆ ಆರೋಪದಿಂದ ವಾಪಸ್ ಬರುತ್ತದೆ. ಅದಾಗಲೂ ಮತ್ತೆ ಬಿಡಲ್ಲ. ಆದರೂ ಸಂಘಕ್ಕೆ ದ್ವೇಷ ಇರಲಿಲ್ಲ. ನಮ್ಮ ಮೇಲೆ ಯಾರು ಕೆಟ್ಟದಾಗ ಭಾವಿಸಿದ್ರೆ ಅವ್ರ ಮೇಲೆ ದ್ವೇಷ ತೀರಿಸೋಣ ಅಂತ ಇರಲಿಲ್ಲ. ಯಾಕಂದರೆ ಇಡೀ ದೇಶವನ್ನೇ ನಾವು ಸರ್ವೇ ಭವಂತು ಸುಖಿನ ಅಂದಮೇಲೆ ನಮ್ಮ ಕಲ್ಪನೆಯಲ್ಲಿ ಎಲ್ಲರೂ ಸುಖಿಯಾಗಿಯೇ ಇರಬೇಕು. ಆ ದೃಷ್ಟಿಯಿಂದ ಪ್ರಯತ್ನ. ಆದಾಗ್ಯೂ 75ರಲ್ಲಿ ಮತ್ತೆ ನಿರ್ಬಂಧ ಆಗುತ್ತೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮತ್ತೆ ಸಂಘವನ್ನು, ಅಂದರೆ ಇಡೀ ವ್ಯವಸ್ಥೆಯನ್ನೇ ನಾಶ ಮಾಡುವಂಥ ಒಂದು ಹಂತ ಬರುತ್ತೆ. ಪತ್ರಿಕಾ ರಂಗಕ್ಕೆ ಪೂರ್ಣ ನಿಷೇಧ, ಸಂಘಟನೆಗಳು ನಿಷೇಧ, ಎಲ್ಲರ ಬಂಧನ ಕೂಡ ಆಗುತ್ತದು. ಆಗಿನ ಕಾಲಘಟ್ಟದಲ್ಲೂ ಕೂಡ ಸಂಘ ನಡ್ಕೊಳ್ಳುವಂಥ ರೀತಿ ಹೇಗಿತ್ತು. ಬೇರೆಲ್ಲ ಪತ್ರಿಕಾ ಮಾಧ್ಯಮದವರು ಅವರಿಗೆ ಹೊರಗೆ ಮಾತಾಡಲಿಕ್ಕೆ ಅವಕಾಶನಿಲ್ಲ. ಆದರೆ ಸಂಘ ಮಾತ್ರ ಭೂಗತವಾಗಿ ಸಾವಿರಾರು ಮನೆಗಳ ಸಂಪರ್ಕದ ಮೂಲಕ, ಅಂದರೆ ಅಷ್ಟು ಆತ್ಮೀಯತೆ ಇದ್ದ ಕಾರಣಕ್ಕಾಗಿ ಮನೆಗಳಲ್ಲಿ ಸ್ವಂತ ಮಗನ ರೀತಿಯಲ್ಲೇ ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತು. ಪೊಲೀಸರು ಏನಾದರೂ ಎನ್ಕ್ವೈರಿಗೆ ಬಂದರು ಅಂತ ಹೇಳಿದರೆ, ಇವರು ನಮ್ಮದೇ ಮಗ, ನಮ್ಮ ಮನೆಯವರೇ, ನಮ್ಮ ತಮ್ಮ ಅನ್ನುವಷ್ಟರ ಮಟ್ಟಿಗೆ ಮನೆಗಳು ರಕ್ಷಣೆ ಮಾಡ್ತಾ ಇದ್ವು. ಇನ್ಯಾರೋ ಬಹಳ ಆತಂಕಕಾರಿಯಾಗಿ ಬಂದರೆ ಅವ್ರು ಬೇಕಾದ್ರೆ ಪನಿಷ್ಮೆಂಟ್ ತಗೊಳ್ತಾ ಇದ್ರು. ಆದರೆ ಈ ಕೆಲಸಕ್ಕೆ ನಾನು ಚ್ಯುತಿ ತರಬಾರದು ಅನ್ನೋಂಥ ದೃಷ್ಟಿಯಿಂದ ಆ 1.5 ವರ್ಷದ 18-19 ತಿಂಗಳು ಕಾಲ ಮಾಡಿದಂಥ ಭೂಗತ ಚಟುವಟಿಕೆಯಿಂದಾಗಿ ಆ ತುರ್ತು ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ನಾವು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ಅದಾದ ನಂತರ 92ರ ದಶಕದಲ್ಲಿ ಅಯೋಧ್ಯೆಯ ರಾಮ ಮಂದಿರ, ಅಂದರೆ ವಿವಾದಿತ ಕಟ್ಟಡ ನಿರ್ಮೂಲ ಆದಾಗ ಮತ್ತೆ ಒಂದು ನಿಷೇಧ ಬಂತು. ಅದು ಗೊತ್ತಿಲ್ಲದೆ ಸಹಜವಾಗಿ ಅದು ಬದಿಗೆ ಸರಿಯುವಂಥ ಪ್ರಕ್ರಿಯೆ ಕೂಡ ಆಯಿತು. ಅಂದರೆ ಸಂಘ ಎಲ್ಲ ಅಪಹಾಸ್ಯಗಳ ಮಧ್ಯೆ, ನಿಷೇಧದ ಮಧ್ಯೆ, ವಿರೋಧದ ಮಧ್ಯೆ ಈಗ ನಮಗೆ ಸ್ವೀಕಾರಾರ್ಹತೆ ಕಡೆ ಬಂದಿದೆ ಅಂತ ನಿನ್ನೆ ರಾಮಣ್ಣವರು ನಮಗೆ ಹೇಳಿದ್ದಾರೆ. ಸ್ವೀಕಾರಾರ್ಹತೆಗೆ ಬಂದಾಗ ನಮ್ಮ ಪಾತ್ರ ಏನಾಗಾದ್ರೆ ಈಗ, ಅದಕ್ಕಾಗಿಯೇ 2-3-4 ದಿನದ ಹಿಂದೆ ಆಗಿರೋಂಥ ಪ್ರತಿನಿಧಿ ಸಭಾದಲ್ಲಿ ಪೂಜನೀಯ ಸರಸಂಘ ಚಾಲಕರು ಇನ್ನು 15 ದಿನ, ನಮ್ಮ 15 ವರ್ಷ ನಮ್ಮದು ರೋಲ್ ಬಹಳ ಪ್ರಮುಖವಾಗಿರುತ್ತೆ. ಈ ಜಗತ್ತಿನಲ್ಲಿ ಹಿಂದೂ ಶಕ್ತಿಯನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಆಗದಿರುವಷ್ಟರ ಮಟ್ಟಿಗೆ ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ. ನಮಗೆ ಅನೇಕ ಆತಂಕಗಳು ಮುಂದೆ ಕಾಣ್ತಾ ಇರುತ್ತೆ. ಮುಸಲ್ಮಾನರಿಂದ ಆತಂಕಗಳು ನಮಗೆ ಕಾಣ್ತಾನೆ ಇರುತ್ತೆ, ನುಸುಳುಕೊರ್ರು ಬರುವಂಥದ್ದು ಇರುತ್ತೆ. ಇನ್ನು ಯಾವುದೋ ರೀತಿಯಲ್ಲಿ ಇದ್ದರೂ ಕೂಡ ಆ ಬೇಕಾಗಿ ಒಂದಾಗುವಂಥ ಒಂದು ಹಂತ ನಾವು ತಲುಪ್ತೀವ. ಯಾರು ಕೂಡ ಸಂಘದ ವಿರೋಧಿ ಆಗಿದ್ರು ಕೂಡ ಅವರು ಸಂಘ ಆಗಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ಏನಾಗಬೇಕು. ವಿಚಾರಕ್ಕೂ ಕೂಡ ವಿರೋಧ ಆಗಿದ್ದರೆ ನಮ್ಮ ವಿಚಾರದ ಮೂಲಕ ಜನಮಾನಸವನ್ನು ಗೆಲ್ಲುವಂಥ ಒಂದು ಹಂತಕ್ಕೆ ನಾವು ತಗೊಂಡು ಹೋಗುವಂಥದ್ದು ಹೇಗೆ. ಅದಕ್ಕಾಗಿ ನಮ್ಮ ತೊಡಗಿಸಿಕೊಳ್ಳಿಕ್ಕೆ ರಾಷ್ಟ್ರದ ಕಾರ್ಯದಲ್ಲಿ, ರಾಷ್ಟ್ರ ನಿರ್ಮಾಣದಲ್ಲಿ ಸಂಘ, ಅಂದರೆ ಈ ನಿರ್ಮಾಣ ಆಗುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಭಾಗ ಏನಿದೆ
ಅದಕ್ಕಾಗಿಯೇ ಸಂಘದ ಶಾಖೆಗಳು ಅದರ ಬಹಳ ಪ್ರಮುಖ 5 ಹಂತಗಳು ಅಂತ ಹೇಳಿದರೆ, ಮೊದಲನೇದ್ದು ಶಾಖೆ ಅನ್ನುವಂಥದ್ದೇ ಒಂದು ವಿಶೇಷ. ಅದು ಮೊದಲನೇ ವಿಶೇಷನೇ ಯುನೀಕ್ ಮೆಕ್ಯಾನಿಸಮ್ ಇದು ಶಾಖೆ. ಎರಡನೇದು ನಿತ್ಯ 1 ಗಂಟೆ, ಅದು ಇನ್ನೊಂದು ಸ್ಪೆಷಾಲಿಟಿ. ನಿತ್ಯ 1 ಗಂಟೆ ಯಾವುದೇ ಸಂಘಟನೆಯಲ್ಲಿ ಇರಲ್ಲ. ವರ್ಷಕ್ಕೆ 4-6 ಬಾರಿ ಇರ್ಬೋದು, ಅವಶ್ಯಕತೆ ಬಿದ್ದಾಗ ಇರ್ಬೋದು. ಡೈಲಿ 1 ಅವರ್ ಅಂತ ಹೇಳಿದ್ರೆ ಇದೇನೆ. ಭಗಿನಿ ನಿವೇದಿತಾ ಹೇಳ್ತಾರೆ, ಈ ಭಾರತದ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ನೀವು, ಆದರೆ ನಿತ್ಯ ನೀವು ಒಂದೇ ಡೈರೆಕ್ಷನಲ್ಲಿ ಮುಖ ಮಾಡಿ ಎಲ್ಲರೂ ಒಂದೇ ಯೋಚನೆಯ ಪ್ರಾರ್ಥನೆ ಮಾಡಿದ್ರಿ ಅಂತ ಹೇಳಿದ್ರೆ ಅದ್ಭುತ ಯಶಸ್ಸು ಸಾಧಲಿಕ್ಕೆ ಸಾಧ್ಯ ಇದೆ. ಅವ್ರು ಹೇಳಿದ್ರು ಅಂತ ಇದು ಮಾಡಿದ್ದಲ್ಲ, ಆದರೆ ನಿತ್ಯ 1 ಗಂಟೆ ಆದಾಗ ಆ 1 ಗಂಟೆಯಲ್ಲಿ ಸಿಗುವಂಥ ಅನೇಕ ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ವಿಚಾರಗಳಿರ್ಬೋದು, ಹಾಡುಗಳಿರ್ಬೋದು, ಇದೆಲ್ಲ ಮೂಲಕ ವ್ಯಕ್ತಿ ನಿರ್ಮಾಣ ಆಗುತ್ತೆ. ಸಂಘದ ವ್ಯವಸ್ಥೆನೇ ಅದೇನೆ. ಅಂದರೆ ಎರಡನೇದು ನಿತ್ಯ 1 ಗಂಟೆ ಶಾಖೆ. ಮೂರನೇದು ಏನು ಅಂತ ಹೇಳಿದ್ರೆ, ಇದಕ್ಕೆ ಅವ್ರು ಬರಬಾರ್ದು ಇವರು ಬರಬಾರ್ದು ಅಂತ ಏನಿಲ್ಲ. ಎಲ್ಲರೂ ಇದಕ್ಕೆ ಬರ್ಬೋದು, ಯಾರನ್ನು ಬೇಕಾದ್ರೆ ಸೇರಿಸ್ಬೋದು, ಅಥವಾ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಸಾಮಾನ್ಯವಾಗಿ ನಾವು ಗಂಗಾ ಸ್ನಾನಕ್ಕೆ ಅಂತ ಹೋಗಬೇಕಾದ್ರೆ ಗಂಗಾ ಸ್ನಾನ ಮಾಡಿದ ಮೇಲೆ ಅಲ್ಲಿ ಪವಿತ್ರ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡು ಬರ್ತೀವಿ ನಾವು. ಆದರೆ ಅದೇ ಗಂಗೆ ಬಿಹಾರದಲ್ಲಿ ಹರಿತದೆ, ಅಲ್ಲಿ ಅಷ್ಟದಕ್ಕೆ ಪ್ರಸಿದ್ಧ ಅಂತ ಏನಿರಲ್ಲ. ಅಲ್ಲೋಗಿ ಗಂಗಾ ಸ್ನಾನ ಮಾಡಿದೆ ಅಂತ ಯಾರು ಹೇಳಲ್ಲ. ಎಲ್ಲಿ ಪ್ರಮುಖವಾದ ಜಾಗದಲ್ಲಿ ಗಂಗಾ ಸ್ನಾನ ಮಾಡ್ತಾರೆ ಅಂತ ಆ ಗಂಗಾ ಸ್ನಾನಕ್ಕೂ ನಿರ್ದಿಷ್ಟತೆ ಇದೆ, ಆದರೆ ಸಂಘ ಸ್ನಾನಕ್ಕೆ ನಿರ್ದಿಷ್ಟತೆ ಇಲ್ಲ. ಸಂಘ ಸ್ನಾನವನ್ನು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ದೇಶದ ಎಲ್ಲ ಮೂಲೆಯಲ್ಲೂ ಕೂಡ ಸಂಘ ಇರಬೇಕು ಅನ್ನುವಂಥ ದೃಷ್ಟಿಯಿಂದ 3 ಶಾಖೆಗಳಿಗೆ ಅಲ್ಲಿ ಮಾಡಿದರೆ ಇಲ್ಲ, ಇಲ್ಲಿ ಮಾಡಿದರೆ ಇಲ್ಲ, ಅಲ್ಲಿ ಮಾಡಿದರೆ ಪುಣ್ಯ ಇಲ್ಲ, ಯಾವುದಿಲ್ಲ, ಎಲ್ಲಿ ಬೇಕಾದರೂ ಶಾಖೆ ಮಾಡಬೇಕು ಮತ್ತು ಮಾಡಬಹುದು ಮತ್ತು ಮಾಡಬೇಕು. 4ನೇದು ಇದಕ್ಕೆ ಇನ್ಯಾರೋ ಇವರೇ ಮಾತ್ರ ಬರಬೇಕು ಇಲ್ಲ, ಎಲ್ಲ ಥರದ ವ್ಯಕ್ತಿಗಳು ಸರ್ವಸ್ಪರ್ಶಿ ಅಂತ ಕರಿತೀವಿ ನೋಡಿ. ಸಂಘ ಯಾಕೆ ಇಷ್ಟು ಚೆನ್ನಾಗಿ ಬೆಳೀತೆ ಅಂತ ಕೇಳಿದ್ರೆ ಈ ಸರ್ವಸ್ಪರ್ಶೀಯ ಕಾರಣದಿಂದಾಗಿ. ಯಾವುದೇ ಭೇದ ಇಲ್ಲಿ ಬರಲ್ಲ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹೋಗಲಾಡಿಸಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟರು, ತಕ್ಕ ಮಟ್ಟಿಗೆ ಯಶಸ್ವಿನೇ ಆದರೆ ಅದರಲ್ಲಿ ಹರಿಜನ ಅಂತ ಪದವನ್ನು ಕೊಟ್ಟರು, ಅನೇಕ ಚಟುವಟಿಕೆಗಳನ್ನು ಮಾಡಿದರು. ಸಾವರ್ಕರ್ ಅವರು ಪತಿತ ಪಾವನ ಮಂದಿರ ಅಂತ ಹೇಳಿ ಮಂದಿರವನ್ನು ಅದಕ್ಕಾಗಿ ಪ್ರಾರಂಭ ಮಾಡ್ತಾರೋ. ಆದರೂ ಅಸ್ಪೃಶ್ಯತೆ ಹೋಯ್ತಾ ಅಂತ ಕೇಳಿದ್ರೆ ಇವತ್ತಿಗೂ ಇದೆ. ಆದರೆ ಯಾರನ್ನೇ ಕೇಳಿ ಸಂಘದಲ್ಲಿ ಇಲ್ಲ ಅಂದರೆ ಸಂಘದ ಒಳಗೆ ಇಲ್ಲ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಆಗಿಲ್ಲ. ಸಂಘದ ಸ್ವಯಂ ಸೇವಕ ಇರುವಲ್ಲೂ ಕೂಡ ಇಲ್ಲ. ಅದು ಯಾಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಳಗೆ ಬಂದವರಿಗೆಲ್ರಿಗೂ ನಾವೆಲ್ಲ ಒಂದೇ, ನಾವೆಲ್ಲ ಬಂಧು, ನಾವೆಲ್ಲ ಹಿಂದೂ ಅನ್ನೋ ಕಾರಣದಿಂದಾಗಿ ನಾವೆಲ್ಲ ಪರಸ್ಪರ ಮುಟ್ಕೊಳ್ಳುವಂಥದ್ರಲ್ಲಿ ಹಿಂಜರಿಕೆ ಇಲ್ಲ. ಅವ್ರ ಮನೆಗೆ ಹೋಗೋದು ಇವ್ರ ಮನೆಗೆ ಬರೋದ್ರಲ್ಲಿ ಹಿಂಜರಿಕೆ ಇಲ್ಲವೇ ಇಲ್ಲ. ಅವನ ಆ ಜಾತಿ ಅಂತೆ ಮನಸ್ಸಿಗೆ ಬರೋದೇ ಇಲ್ಲ. ಯಾಕಂದರೆ ಏನು ಕೇಳೋದೇ ಇಲ್ಲ. ಅಲ್ಲಿ ಏಕಶಃ ಸಂಪತ್ ಅಂತ ಒಂದು ಆಜ್ಞೆ ಕೊಟ್ಟರೆ ನೀನು ಮೊದಲು ಬಾ, ಅವನು ಮೊದಲು ಬರಲಿ, ಇಲ್ಲವೇ ಇಲ್ಲ. ಯಾರು ಎತ್ತರ ಇದ್ದಾನೋ ಅವನೇ ಗ್ರೇಟ್, ಉಳಿದವರೆಲ್ಲ ಕೆಳಗೆ ಬರ್ತಾ ಬರಬೇಕು. ಅಂದರೆ ಹೈಟ್ ಪ್ರಕಾರನೇ ಬರಬೇಕು. ಹಾರಣ್ಣ ತೂರಣ್ಣ ಅಂತ ಒಂದು ಆಟ ಆಡ್ತೀವಿ ನಾವು. ಆ ಆಟದ ಮೂಲಕ ಏನು ಅಂತ ಹೇಳಿದ್ರೆ ಒಂದು ಕೆಲವು ಕಾಲು ಕೆಳಗೆ ತೂರಬೇಕು, ಕೆಲವರ ಮೇಲೆ ಹಾರಬೇಕು. ಸಹಜವಾಗಿ ಭೇದ ಎಲ್ಲಿ ಬರಬೇಕು ಅದು. ಹಾಗಾಗಿ ಎಲ್ರಿಗೂ ಕೂಡ ಅಸಿಮ್ಯುಲೇಟ್ ಮಾಡುವಂತಹ ಎಂಟ್ರಿ ಇರುವಂಥ ಒಂದು ಕೇಂದ್ರ ಅಂತ ಹೇಳಿದರೆ ಶಾಖೆ. 5ನೇ ವಿಶೇಷ ಅಂತ ಹೇಳಿದರೆ ಎಲ್ಲ ವಯೋಮಾನದವರಿಗೂ ಕೂಡ ಇಲ್ಲಿ ಒಂದಲ್ಲ ಒಂದು ಚಟುವಟಿಕೆ ಇದ್ದೇ ಇದೆ. ಶಿಶು ಬಂದರೂ ಶಿಶುಗೊಂದು ಚಟುವಟಿಕೆ ಇದೆ, ಅವ್ರಿಗೆ ನಡಿಲಿಕ್ಕೆ ಆಗಲ್ಲ. ವೃದ್ಧರು ಬಂದರೆ ಅವರಿಗೊಂದು ಚಟುವಟಿಕೆ ಇದರಲ್ಲಿದೆ. ಅವರನ್ನು ಬೆಳೆಸುವಂಥ ರೀತಿಯೇ ಬೇರೆ ಇದೆ. ಕೇವಲ ಯುವಕರು ಮಾತ್ರ ಬರಬೇಕು ಸಂಘಕ್ಕೆ, ಇಲ್ಲವೇ ಇಲ್ಲ. ಅಂದರೆ ಎಲ್ಲ ವಯೋಮಾನದವರಿಗೆ ಸೂಟಾಗುವಂಥದ್ದು ಶಾಖೆ. ಹಾಗೆ ಶಾಖೆ ಇಷ್ಟು ಭಿನ್ನತೆಗಳಿದ್ರೂ ಕೂಡ ಅದರಲ್ಲೆಲ್ಲವಲ್ಲೂ ಏಕರಸ ಉಂಟು ಮಾಡೋದ ಕಾರಣಕ್ಕಾಗಿ ಇನ್ನೊಂದು 10-15 ವರ್ಷದ ಅವಧಿಯಲ್ಲಿ ನಾವೆಲ್ಲರೂ ಸಂಘ, ನಾನೂ ಸಂಘ ಅನ್ನೋ ರೀತಿಯಲ್ಲಿ ಏನೆಲ್ಲ ಯೋಚನೆ ಮಾಡ್ಬೋದು. ಆ ದೃಷ್ಟಿಯಿಂದ ಪಂಚ ಪರಿವರ್ತನೆಯ ಬಿಂದುಗಳು ನಮಗೆ ಗೊತ್ತೇ ಇದೆ. ಅದರಲ್ಲಿ ಬಹಳ ಪ್ರಧಾನವಾಗಿರಬೇಕಾಗಿರುವಂಥದ್ದು ಸಾಮರಸ್ಯ. ಯಾವುದೇ ಕಾರಣಕ್ಕೂ ಭೇದ ಭಾವ ನಮ್ಮ ಮನೆಯಲ್ಲಿಲ್ಲ. ಎಲ್ರಿಗೂ ನಮ್ಮ ಮನೆಯಲ್ಲಿ ಪ್ರವೇಶ ಇದೆ. ಅವನ ಜಾತಿ ನಾವು ಕೇಳೋದೇ ಇಲ್ಲ. ಅದು ಕೇಳಿದರೂ ಕೂಡ ನಮಗೆ ಏನದು ವ್ಯತ್ಯಾಸನೇ ಅನಿಸಲ್ಲ. ಒಂದು ಸಮಾಜದ ಅಥವಾ ಒಂದು ಚೈನ್ನ ಸ್ಟ್ರೆಂತ್ ಎಲ್ಲಿದೆ ಅಂತ ಕೇಳಿದಾಗ ದ ಸ್ಟ್ರೆಂತ್ ಆಫ್ ದಿ ಚೈನ್ ಲೈಸ್ ಇನ್ ದ ವೀಕೆಸ್ಟ್ ಲಿಂಕ್ ಅಂತ ಹೇಳ್ತಾರೆ. ಚೈನ್ ಬಹಳಷ್ಟು ಅದರ ಕೊಂಡಿಗಳು ಬಹಳ ದಪ್ಪ ಇರ್ಬೋದು, ಆದರೆ ಅದರ ಸ್ಟ್ರೆಂತ್ ಎಲ್ಲಿದೆ ಅಂತ ಹೇಳಿದ್ರೆ ವೀಕ್ ಲಿಂಕ್ ಇದೆಲ್ಲ ಅಲ್ಲೇ ಇರೋದು. ಯಾಕಂದ್ರೆ ನೀವು ಚೆನ್ನಾಗಿ ಹೇಳಿದ್ರೆ ಕಟ್ಟಾಗೋದ ವೀಕ್ ಲಿಂಕ್ ಹತ್ರ. ನೀವು ಉಳಿದದ್ದು ಎಷ್ಟೇ ಸ್ಟ್ರಾಂಗ್ ಇದ್ರೆ ಅದಕ್ಕೆ ಬೆಲೆ ಇಲ್ಲ. ಆ ವೀಕ್ ಲಿಂಕ್ ಯಾವುದು ಅಂತ ನಾವು ಹುಡುಕಿದಾಗ ನಮ್ಮಲ್ಲಿರುವಂಥ ಈ ಜಾತಿ ಭೇದ ಇದೆ, ಅಥವಾ ಸ್ಪೃಶ್ಯ ಅಸ್ಪೃಶ್ಯ ಇರ್ಬೋದು, ಅಥವಾ ಮೇಲು ಕೀಳು ಭೇದ ಭಾವ ಇರ್ಬೋದು. ಆ ಚೈನ, ಆ ಕೊಂಡಿಯನ್ನು ಗಟ್ಟಿ ಮಾಡಲಿಕ್ಕೆ ನಮ್ಮಲ್ಲಿ ಸಾಮರಸ್ಯದ ಅನೇಕ ಆಯಾಮಗಳ ಚಟುವಟಿಕೆ ಇದೆ. ಅದನ್ನು ನಮ್ಮ ಮನೆಯಲ್ಲಿ ಮಾಡಬಹುದಾ?
ನಮ್ಮ ಮನೆಗೆಲ್ಲ ಮಹಾಪುರುಷರು ನನಗೆ ಒಂದೇನೆ. ವಾಲ್ಮೀಕಿ ಜಯಂತಿ ಕೇವಲ ಶೆಡ್ಯೂಲ್ ಟ್ರೈಬ್ ಆ ಕಮ್ಯುನಿಟಿಯವ್ರು ಮಾತ್ರ ಮಾಡ್ತಾರೆ ಅಲ್ಲ, ವಾಲ್ಮೀಕಿ ನನಗೂ ಶ್ರೇಷ್ಠನೇ. ಅವರು ಬರೆದ ರಾಮಾಯಣ ನನಗೆ ಶ್ರೇಷ್ಠ ಆಗ್ತಾರೆ, ಅವ್ರು ಯಾಕೆ ಶ್ರೇಷ್ಠ ಆಗಲ್ಲ? ಅವರ ಜಯಂತಿ ದಿನ ಅವರಿಗೊಂದು ಪುಷ್ಪಾರ್ಚನೆ ಮಾಡ್ತೀನ? ಅವರ ಜಯಂತಿಯನ್ನು ನಾವೆಲ್ಲ ಸೇರಿ ಸಂತೋಷದಿಂದ ಆಚರಣೆ ಮಾಡ್ತೀವ? ಕನಕದಾಸ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವೇಶ್ವರ ಜಯಂತಿ, ಯಾವುದೇ ಮಹಾಪುರುಷರ ಜಯಂತಿಯನ್ನು ಭೇದ ಭಾವ ನಮ್ಮ ಮನೆಯಲ್ಲಿಲ್ಲ. ನಮ್ಮ ಮನೆಯ ಮಕ್ಕಳ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ಎಲ್ಲ ಮಹಾಪುರುಷರನ್ನ ನಾವು ಈಕ್ವಲಿ ಸಮಾನವಾಗಿಯೇ ಗೌರವಿಸ್ತೀವಿ ಅನ್ನೋಂಥ ಭಾವನೆ ನಮ್ಮ ಮನೆಗೆ ಬಂದಾಗ ನಮ್ಮದು ಸಮರಸ ಮನೆ, ಸಾಮರಸ್ಯದ ಮನೆ. ಇದನ್ನು ತಂದಿರದೆ ಹೋದರೆ ನಮ್ಗೆ ಗೊತ್ತಿದೆ, ಈಗ ವೈಚಾರಿಕವಾಗಿ ಇಡೀ ದೇಶದಲ್ಲಿ ಒಂದು ಭಿನ್ನತೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವರು ಒಡೆಯುವಂಥ ಕೇಂದ್ರಗಳೇನೆ ಯುವಕರನ್ನು ಒಡಿಬೇಕು. ಈ ಸಮಾಜದ ಮುಖ್ಯವಾಹಿನಿಯಿಂದ ಅವನು ಬೇರ್ಪಡಿಸಬೇಕು. ಮಹಿಳೆಯರನ್ನು ಸಂಸ್ಕಾರ ನಾವೇನು ಕೊಡ್ತೇವೆ ಅದರಿಂದ ಭಿನ್ನರನ್ನಾಗಿ ಮಾಡಬೇಕು ಅನ್ನೋ ಪ್ರಕ್ರಿಯೆಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ನಾಲ್ಕನ್ನು ಒಡೆದಾಗ ಸಮಾಜ ಒಂದಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ 4-6 ಫೋರ್ಸ್ಗಳನ್ನು ಅವರು ಉಪಯೋಗ ಮಾಡ್ತಾನೇ ಇದ್ದಾರೆ. ಅದರಲ್ಲಿ ಕ್ರಿಶ್ಚಿಯನ್ ಫೋರ್ಸ್ ಇದೆ, ಮುಸಲ್ಮಾನ್ ಫೋರ್ಸ್ ಇದೆ, ಮಾರ್ಕ್ಸಿಸಮ್ ಫೋರ್ಸ್ಗಳಿದೆ, ಗ್ಲೋಬಲ್ ಮಾರ್ಕೆಟ್ ಫೋರ್ಸ್ ಇದೆ, ಹಾಗೆಯೇ ಪ್ರಾದೇಶಿಕವಾದ. ಈಗ ಹೇಳ್ತಾ ಇರಲ್ಲ ತಮಿಳುನಾಡವರು, ನಮಗೂ ಹಿಂದುತ್ವಕ್ಕೆ ಏನು ಸಂಬಂಧ ಇಲ್ಲ, ಹಿಂದುತ್ವ ಅಥವಾ ಭಾಷೆಗಳ ಸಂಸ್ಕೃತಕ್ಕಿಂತ 1000 ವರ್ಷ ಮೊದಲೇ ನಾವು ಬಂದಿದ್ದೀವಿ, ನಾವು ಪ್ರತ್ಯೇಕ ದೇಶನೇ. ಈ ವಿಭಜಕಾರಿ ಶಕ್ತಿಗಳೇನಿದೆ ಇದು ಒಂದು ಹಂತದಲ್ಲಿ ಮೇಲ್ಗೈ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಮಾಡೋದಾಗೆ ನಮ್ಮ ಪ್ರಯತ್ನಗಳೇನಿರಬೇಕು ಅದನ್ನು ಯೋಚನೆ ಮಾಡುವಂಥ ದೃಷ್ಟಿಯಿಂದ ನಾವು ಎಲ್ಲ ಭೇದಗಳನ್ನು ಸರಿಸಿ ನಾವೆಲ್ಲ ಒಂದೇ, ನಾವೆಲ್ಲ ಹಿಂದೂ ಅನ್ನೋ ಕಾರಣಕ್ಕಾಗಿ ನಾವು ಒಂದು, ಅಷ್ಟು ಮಾತ್ರ ನಾವು ಬಂಧು ಆಗಬಹುದಾ? ಇದು ಸಂಘದ ಕಲ್ಪನೆಯನ್ನು ನಾವು ಆಚರಣೆಗೆ ತರುವಂಥದ್ದು ಮೊದಲನೇ ಆದ್ಯತೆ. ಆದರೆ ಎರಡನೇದು ಪರಿಸರಕ್ಕಾಗಿ ನಮ್ಮದು ಪಾತ್ರ ಏನಿದೆ. ನಾವು ಹೇಳ್ತೀವಿ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಹೇಳ್ತೀವಿ ನಾವು, ಓಝೋನ್ ಡಿಪ್ಲೀಷನ್ ಆಗ್ತಾ ಇದೆ ಅಂತ ಹೇಳ್ತೀವಿ ನಾವು, ಪರಿಸರ ನಾಶ ಆಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಪರಿಸರ ತುಂಬ ಚೆನ್ನಾಗಿದ್ದಾಗಲೂ ಕೂಡ ವೇದ ಕಾಲದಲ್ಲೇ ಪರಿಸರದ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು ನಮ್ಮಲ್ಲಿದೆ. ಚಾಣಕ್ಯ ಅನ್ನೋ ಅರ್ಥಶಾಸ್ತ್ರದಲ್ಲಿ ಅವನು ವಿವರಿಸ್ತಾನೆ. ಅರ್ಥಶಾಸ್ತ್ರ ಹೇಗಿರಬೇಕು ಅಂತ ಹೇಳಿದ್ರೆ, ಪೃಥಿವ್ಯಾಂ ಪಾಲನೋಪಾಯಾರ್ಥಂ ಶಾಸ್ತ್ರಂ ಇತಿ ಅರ್ಥಶಾಸ್ತ್ರಂ ಅಂತ ಹೇಳಿ. ಪೃಥ್ವಿಯ ಪಾಲನೆ ಆಗಬೇಕು, ಅದರ ಶೋಷಣೆ ಆಗಬಾರ್ದು. ಅದು ಪಾಲನೆ ಆಗಬೇಕಾದ್ರೆ ನಾವು ಅದಕ್ಕೆ ಹೇಗೆ ನೋಡ್ಕೋಬೇಕು, ಅದು ಅರ್ಥಶಾಸ್ತ್ರ. ನೀವು ಅದಕ್ಕೆ ಬೇಕಾದ ಕೆಮಿಕಲ್ನೆಲ್ಲ ಸುರಿದು ಅದರಿಂದ ಗಳಿಕೆ ಮಾಡುವಂಥ ಅರ್ಥಶಾಸ್ತ್ರ ಅಲ್ಲ ಅದು. ಅದಕ್ಕೂ ನಾವು ಕೃತಜ್ಞರಾಗಿರಬೇಕು ಅನ್ನೋ ದೃಷ್ಟಿಯಿಂದ ಪೃಥ್ವಿ ಬಗ್ಗೆ ನಮ್ಮ ಭಾವನೆಗಳೇನಿದೆ, ಪರಿಸರದ ಬಗ್ಗೆ ನಮ್ಮದು ಕಾಳಜಿ ಏನಿದೆ. ಅದಕ್ಕಾಗಿ ನಮ್ಮ ಮನೆಗಳು ಹರಿತ ಘರ್ ಮನೆಗಳಾಗಬಹುದಾ? ಹರಿತ ಘರ್ ಮನೆಗಳಾಗಬೇಕು ಅಂತಿದ್ರೆ ಅದನ್ನು ನಾವು ಪಂಚತಾರಾ ಮನೆ ಅನ್ನೋ ದೃಷ್ಟಿಯಿಂದನೂ ಕರೀರಿ. ಅದರಲ್ಲಿ ಮೊದಲನೇದೇನೆ ನೀರಿನ ಬಗ್ಗೆ ನಮ್ಮ ಮನೆಯಲ್ಲಿ ಏನು ಗೌರವ ಇದೆ, ನೀರು ವೇಸ್ಟ್ ಆಗದಾಗ ನಾವು ಗಮನಿಸ್ತಾ ಇದ್ದೀವಾ? ನೀರು ಸ್ವಲ್ಪನೂ ಚೆಲ್ಲಲ್ಲ, ಆ ನೀರನ್ನು ಕಲಶದಲ್ಲಿ ಹಾಕಿದರೆ ದೇವರದು. ಆದರೆ ಹಾಗೆ ಅದನ್ನು ಚೆಲ್ಲುವಂಥ ಪ್ರವೃತ್ತಿ ನಮಗಿದೆ. ನಾವು ಮದುವೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ಒಂದು ಬಾಟಲ್ ನೀರು ಕೊಟ್ಟರೆ ಅದನ್ನು ಸ್ವಲ್ಪ ತೆಗೆದು ಎಲೆ ಒರೆಸ್ಲಿಕ್ಕೆ ಅಷ್ಟೇ ಉಪಯೋಗ ಮಾಡ್ತೀವಿ, ಮತ್ತು ಬಿಟ್ಟೇ ಬರ್ತೀವಿ. ಅಲ್ಲಿ ಅದರ ಬದಲು ಪೂರ್ಣ ಕುಡಿಬೋದಾ? ಕುಡ್ದೇ ಇಲ್ಲ ಅಂದರೆ ವಾಪಸ್ ತೊಗೊಂಡು ಬರ್ಬೋದಾ? ಅರ್ಧನೇ ಬಿಟ್ಟಿದೆ ಅಂದರೆ ಆ ಅರ್ಧದಲ್ಲೇ ಕೈ ತೊಳ್ಕೊಳ್ಬೋದಾ? ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರಂದರೆ ಅವರಿಗೆ ಫುಲ್ ನೀರು ಕೊಡ್ತೀವಿ, ಅವರು 2 ಸಿಪ್ ಕುಡಿತಾರೆ, ಅಲ್ಲೇ ಬಿಟ್ಟು ಹೋಗ್ತಾರೆ, ನಾವು ಹೋಗಿ ಚೆಲ್ತೀವಿ. ಅದರ ಬದಲು ಅರ್ಧನೇ ಕೊಡ್ತೀರಾ? ಕಂಜೂಸ್ ಅಂದ್ಕೊಂಡ್ರೂ ಪರವಾಗಿಲ್ಲ, ನಿಮಗೆ ಪೂರ್ಣ ಬೇಕಾದ್ರೆ ಕೇಳಿ ಕೊಡ್ತೇನೆ ಅಂತ ಹೇಳಿ. ಆದರೆ ನೀರಿನ ಬಗ್ಗೆ ಭಾವನೆ ನಮ್ಮದು ಎಷ್ಟಿದೆ, ಈ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ? ಪ್ಲಾಸ್ಟಿಕ್ ಬಗ್ಗೆ ಏನು? ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ, ಅದಕ್ಕಾಗಿ ನಮ್ಮದೊಂದು ಭಾವನೆಗಳಾಗಬೇಕು. ನೋ ಕ್ಯಾರಿ ಬ್ಯಾಗ್, ಆಲ್ವೇಸ್ ಕ್ಯಾರಿ ಎ ಬ್ಯಾಗ್. ಅಂಗಡಿಯಿಂದ ಕ್ಯಾರಿ ಬ್ಯಾಗ್ ತಗೊಳ್ಳಲ್ಲ, ನಾನು ಹೋಗ್ಬೇಕಾದ್ರೆ ಒಂದು ಕ್ಯಾರಿ ಬ್ಯಾಗ್, ಒಂದು ಕಾಟನ್ ಚೀಲ ನಾನು ತೊಗೊಂಡೋಗ್ತೀನಿ, ಅದರಲ್ಲೇ ತೊಗೊಂಡು ಬರ್ತೀನಿ. ನನ್ನಿಂದ ಆದಷ್ಟು ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡ್ತೀನಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಂದರೆ ಅದನ್ನು ಇಕೋ ಬ್ರಿಕ್ ಮಾಡ್ತೀನಿ. ಒಂದು ಪ್ಲಾಸ್ಟಿಕ್ ಬಾಟ್ಲ್ ಒಳಗೆ ತುಂಬಿಸಿ ಅದನ್ನು ಬ್ರಿಕ್ ಆಗಿ ಉಪಯೋಗ ಮಾಡ್ತೀನಿ. ಅದು ಯಾವುದಕ್ಕಾದ್ರೂ ಉಪಯೋಗ ಮಾಡ್ತೀನಿ, ತುಂಬಿಸಿ ಇಡ್ತೀನಿ ಅದರಲ್ಲಿ, ಅದನ್ನು ವೇಸ್ಟ್ ಆಗ್ಲಿಕ್ಕೆ ಬಿಡೋದು. ಭೂಮಿಗೆ ಅದು ಮಾರಕ ಆಗಿರುತ್ತೆ. ಆ ದೃಷ್ಟಿಯಿಂದ ನಮ್ಮ ಪ್ರಯತ್ನ ಏನು? ಅದಕ್ಕಾಗಿ ಪ್ಲಾಸ್ಟಿಕ್, ಪಾನಿ ಮತ್ತು ಪೇಡ್. ಮೂರನೇದು ಸಸಿಗಳನ್ನು, ಗಿಡ ನೆಡ್ತೀವ ನಾವು ಯಾವಾಗಾದರೂ? ಟೆರೆಸ್ ಗಾರ್ಡನಿಂಗ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆಯಾ? ನಮ್ಮ ಮಕ್ಕಳು ಒಂದರೆಲ್ಲಾದ್ರೂ ಹೋದಾಗ 4 ಗಿಡ ನೆಟ್ಟು ಅದರಲ್ಲೊಂದು ಸೆಲ್ಫಿ ತಗೊಳ್ತಾರ? ಆ ಗಿಡದ ಬಗ್ಗೆ ಭಾವನೆ ಇದೆಯಾ, ಭಕ್ತಿ ಇದೆಯಾ? ಈ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳೇನೇನು ಸಾಧ್ಯ ಇದೆ. ಹಾಗೆಯೇ ಮನೇಲಿರುವಂಥ ಎನರ್ಜಿ, ಲೈಟ್, ಫ್ಯಾನ್, ಇದು ಬೇಕಾದಷ್ಟೇ ಉಪಯೋಗ ಮಾಡ್ತೀನಿ, ಬೇಡ ಅಂದರೆ ತಕ್ಷಣ ನಾನು ಆಫ್ ಮಾಡೋಂಥ ಪದ್ಧತಿ ನನ್ನಲ್ಲಿದೆ. ಇದನ್ನು ಮಾಡ್ತೀವ? ಬಯೋಡೈವರ್ಸಿಟಿಗೆ ನಮ್ಮ ಪಾತ್ರ ಏನಿದೆ? ಹಿಟ್ಟಿನ ಅಥವಾ ಪುಡಿಯಲ್ಲೇ ಮಾಡ್ತಾಯಿದ್ದಾರೆ, ಯಾಕಂದರೆ ಅದು 4-6 ಇರುವೆಗಳು ತಿನ್ನಲಿ ಅಂತ. ಅದು ಎಲ್ಲಿ ಚೇಂಜ್ ಆದ್ವಿ ಅಂದರೆ ನಾವು ಬಣ್ಣ ಎಳೆದ್ರು ಸಾಕು ಅಂತ. ರಂಗೋಲಿ ಇರೋದೇನೆ ವೆಲ್ಕಮ್ ಟು ದಿ ಗೆಸ್ಟ್ಸ್ ಅಂತ.
ರಂಗೋಲಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವ್ರ ಮನೆಗೆ ನಾನು ಹೋಗಬಾರ್ದು ಇವತ್ತು, ಯಾಕಂದ್ರೆ ಅವ್ರಿಗೇನೋ ಸೂತಕ ಇದೆ, ಏನೋ ಅಶುಭ ಇದೆ, ನಾವು ಮುಂದಿನ ಮನೆಗೆ ಹೋಗುವೋಣ ಅಂತ ಹೇಳಿ ಯೋಚನೆ ಮಾಡುವಂತಹ ದಿನಗಳು. ಅದು ಈಗ ಹಾಗೆ ಇಲ್ಲವೇ ಇಲ್ಲ. 5 ಸ್ಟಾರ್ ಮನೆ ಆಗುತ್ತೆ, ಪಂಚತಾರ ಮನೆ. 4ನೇದ್ದು 3ನೇದು ಸ್ವದೇಶಿ ಜೀವನ ಶೈಲಿ ಆಗಬೇಕು. ಸ್ವದೇಶಿ ಅಂದರೆ ಕೇವಲ ವಸ್ತು ಉಪಯೋಗ ಮಾಡುವಂಥದ್ದು ಒಂದಾದರೆ ಸ್ವಭಾಷಾ, ಸ್ವಭೂಷ, ನಮ್ಮ ಪತ್ರಿಕೆಗಳು ಓದೋದಿರ್ಬೋದು, ಕನ್ನಡದಲ್ಲಿ ವ್ಯವಹರಿಸೋದಿರ್ಬೋದು, ನಮ್ಮ ಮಾತೃಭಾಷೆ ಇರ್ಬೋದು. ಮಾತೃಭಾಷೆಯಲ್ಲಿ ವ್ಯವಹಾರ ಬಹಳ ಶ್ರೇಷ್ಠ ಅನ್ನುವಂಥದ್ದು ಜರ್ಮನಿಯಲ್ಲಿ ಅವರು ಅಧ್ಯಯನ ಮಾಡಿ ನಮಗೆ ಹೇಳಿದ್ದಾರೆ. ಬ್ರಿಟಿಷರು ಇಲ್ಲಿಂದ ಹೋಗ್ಬೇಕಾದ್ರೆ ಸಂಸ್ಕೃತ ಮೃತ ಭಾಷೆ ಅಂತ ಹೇಳಿದರು. ಆದರೆ ಇವತ್ತು ಇಂಗ್ಲೆಂಡಲ್ಲಿ LKG UKGಗೆ ಸಂಸ್ಕೃತದಲ್ಲೇ ಪ್ರಾರಂಭ ಮಾಡ್ತಾರೆ ಅವರು. ಜರ್ಮನಿಯವರು ಸಂಸ್ಕೃತ ಹೇಳ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಂಸ್ಕೃತಕ್ಕೆ ಇಷ್ಟು ಗಟ್ಟಿ ಇದೆ ಮತ್ತು ಸಂಸ್ಕೃತ ಮೂಲವಾಗಿರುವಂಥ ಭಾರತದ ಎಲ್ಲ ಭಾಷೆಗಳಿಗೂ ಇಷ್ಟೇ ಸಾಮರ್ಥ್ಯ ಇದೆ ಅಂತ ನಿರೂಪಣೆ ಮಾಡಿದ್ದಾರೆ ಅವರು. ಬೇರೆ ಬೇರೆ ಭಾಷೆಗಳ ಜೊತೆಯಲ್ಲಿ ಅಧ್ಯಯನ ಮಾಡ್ತಾರೆ. ಫ್ರೆಂಚ್ ಜೊತೆಯಲ್ಲಿ, ಇಂಗ್ಲೀಷ್ ಜೊತೆಯಲ್ಲಿ. ಆ ಇಂಗ್ಲೀಷ್ ಹಾಡುಗಳನ್ನು ಹಾಡಬೇಕು, ಸಂಸ್ಕೃತದ ಹಾಡಬೇಕು. ಅವ್ರು ಬಂದಂಥ ನಿಷ್ಕರ್ಷ ಏನು ಅಂತ ಹೇಳಿದರೆ, ನಾವು ತಪ್ಪಿಲ್ಲದೆ ಸಂಸ್ಕೃತ ಮೂಲವಾಗಿರುವಂಥ ಯಾವುದೇ ಹಾಡನ್ನು ರಾಗವಾಗಿ ಹಾಡಿದರೆ ಅದಕ್ಕೆ ನ್ಯೂರೋಲಿಂಗ್ವಲ್ ಎಫೆಕ್ಟ್ ಇದೆ ಅಂತ. ಅದಕ್ಕಾಗಿ ತಾಯಂದಿರು ವಿಶೇಷವಾಗಿ ಸೌಂದರ್ಯ ಲಹರಿ ಇರ್ಬೋದು, ಹನುಮಾನ್ ಚಾಲೀಸ, ಶ್ರೀರಾಮ ರಕ್ಷಾ ಸ್ತೋತ್ರ ಅಥವಾ ವಿಷ್ಣು ಸಹಸ್ರನಾಮ, ಇದನ್ನು ಯಾಕೆ ಹಾಡಬೇಕು ಅಂತ ಹೇಳಿದ್ರೆ ತಪ್ಪಿಲ್ಲದೆ ಹಾಡಿದಾಗ ಅದಕ್ಕೆ ನ್ಯೂರೋಲಿಂಗ್ವಲ್ ಎಫೆಕ್ಟ್ ಇದೆ. ನರಮಂಡಲ ತುಂಬ ಚೆನ್ನಾಗಿ ಕೋಪಪ್ ಮಾಡುತ್ತಂಥದ್ದು, ಏನು ಸ್ವಲ್ಪನೂ ಉದ್ವೇಗಗೊಳ್ಳಲ್ಲ. ಅದು 2ನೇದು ಹೇಳ್ತಾರೆ ಅವರು, ಅರ್ಥ ಮಾಡ್ಕೊಂಡು ಹೇಳಿ ಅಂತ. ಯು ನೋ ದ ಮೀನಿಂಗ್, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನು ಉಚ್ಚಾರ ಮಾಡಿ, ಆಗ ಸೈಕೋಲಿಂಗ್ವಲ್ ಎಫೆಕ್ಟ್ ಇದೆ. ನಮ್ಮ ಸೈಕಿಕ್ ಏನಿದೆ ಅದರಲ್ಲಿ ಯಾವುದೇ ಥರದ ಸ್ಟ್ರೆಸ್ಸೇ ಇರಲ್ಲ. ಇಷ್ಟು ಗಂಟೆಗಟ್ಟಲೆ ಮಂತ್ರ ಹಾಡ್ತಾರಲ್ಲ, ಅವ್ರ ಮಂತ್ರ ಆದಮೇಲೆ ಹಬ್ಬ ಸುಸ್ತಾಯ್ತಪ್ಪ ಅಂತ ಹೇಳ್ತಾರೆ. ಅವ್ರು ಹೇಳೋದೇ ಇಲ್ಲ, ಯಾಕಂದರೆ ಅಷ್ಟು ಸ್ಟ್ರೆಸ್ ರಿಲೀಸ್ ಆಗಿರುತ್ತೆ. ಆ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡ್ತೀವಿ. 3ನೇದ್ದು, ಮೊದಲನೇದ್ದು ತಪ್ಪಿಲ್ಲದೆ, 2ನೇದು ಅರ್ಥ ಗೊತ್ತಿದ್ದು, 3ನೇದು ಕಂಠಸ್ಥ. ಇಷ್ಟು ಜನ ಕಂಠಪಾಠ ಮಾಡಿ ಅಂತ ಹೇಳ್ತಾರಲ್ಲ, ಯಾಕೆಂದರೆ ಅದರಲ್ಲಿ ಇಮ್ಯುನೋಲಿಂಗ್ವಲ್ ಎಫೆಕ್ಟ್ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಈ ಮಂತ್ರಗಳು ಜಾಸ್ತಿ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅದಕ್ಕಾಗಿ ಮಂತ್ರದ ಪಠಣ ಮಾಡಿ ರೋಗವಾಸಿ ಆಗುತ್ತೆ, ಮಂತ್ರದ ಪಠಣ ಮಾಡಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಇದೆಲ್ಲದಕ್ಕೂ ವೈಜ್ಞಾನಿಕ ಆಧಾರ ಇದೆ. ನಮ್ಮ ಮನೆಯಲ್ಲಿ ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ವೈಜ್ಞಾನಿಕ ಆಧಾರ ಇದೆ. 10 ಜನ ಸೇರಿದಾಗ ಬಾಳೆಕಂಬ ಯಾಕೆ ಕಟ್ಟಬೇಕು? ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲಿಕ್ಕೆ ಗೊತ್ತಿರಬೇಕಲ್ಲ ನಮಗೆ. ಯಾಕೆ ಮಾವಿನ ತೋರಣ ಕಟ್ಟಬೇಕು? ಪ್ರಶ್ನೆ ಕೇಳಿದ್ರೆ ನಮ್ಗೆ ಗೊತ್ತಿರಬೇಕು. ಕುಂಕುಮ ಯಾಕೆ ಇಡಬೇಕು? ಭಸ್ಮ ಯಾಕೆ ಧಾರಣೆ ಮಾಡಬೇಕು? ಆರತಿ ಯಾಕೆ ಮಾಡಬೇಕು? ತೆಂಗಿನಕಾಯಿ ಯಾಕೆ ಒಡಿಬೇಕು? ನೈವೇದ್ಯ ಯಾಕೆ ಇಡಬೇಕು? ದೇವರು ತಿನ್ನೋದೇ ಇಲ್ಲ ಗೊತ್ತಿದೆ. ಹಳಸಿದ್ದು ಇಡ್ಬೋದಿತ್ತಲ್ಲ, ಅಥವಾ ನಾವು ತಿಂದು ಉಳಿದ ಮೇಲೆ ಇಡ್ಬೋದಿತ್ತಲ್ಲ, ಆದರೂ ಇಟ್ಟಿಲ್ಲ. ಯಾಕಂದರೆ ಶ್ರೇಷ್ಠವಾಗಿರುವಂಥದ್ದು ಸಮರ್ಪಣೆ ಆಗಬೇಕು. ಈ ಭಾವ ಎಷ್ಟು ಜನರಲ್ಲಿ ಜಾಗೃತ ಆಗುತ್ತೆ, ಆಗ ನಮ್ಮ ಮನೆ ಆದರ್ಶ ಮನೆ ಅಂತ ಆಗುತ್ತೆ, ಆಗ ಸರಳ ಜೀವನ ಅಂತ ಆಗುತ್ತೆ. ಸ್ವದೇಶಿ ಜೀವನ ಶೈಲಿ ಅದನ್ನು ಆಚರಣೆ ಮಾಡ್ತೀವ. ಸಂಬಂಧ ಸೂಚಕ ಪದಗಳ ಬಗ್ಗೆ ಇತ್ತೀಚೆಗೊಂದು ಲೇಖನ ಬಂದಿತ್ತು. 64 ಸಂಬಂಧ ಸೂಚಕ ಪದಗಳು ನಮ್ಮಲ್ಲಿದ್ದಾವೆ. ನಮಗೆ ಗೊತ್ತಿರೋದು ಅಂಕಲ್, ಆಂಟಿ, ಮಮ್ಮಿ, ಡ್ಯಾಡಿ. ಈ 4 ಮಾತ್ರ ಈಗ ನೆನಪಿಗೆ ಬರುತ್ತೆ. 64ಕ್ಕೂ ಪ್ರತಿಯೊಂದಕ್ಕೂ ತೂಕ ಇದೆ. ನಮ್ಮ ಧರ್ಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ಪ್ರತಿಯೊಂದು ಸಂಬಂಧ ಸೂಚಕ ಪದ ಇದೆಲ್ಲ ಅದಕ್ಕೊಂದು ಜವಾಬ್ದಾರಿ ಇದೆ. ಚಿಕ್ಕಪ್ಪ ಅಂದರೆ ಅವನೊಂದು ಜವಾಬ್ದಾರಿ ಬೇರೆ, ಮಾವ ಅಂದರೆ ಜವಾಬ್ದಾರಿ ಬೇರೆ, ಅತ್ತೆ ಅಂದರೆ ಜವಾಬ್ದಾರಿ ಬೇರೆ. ಎಲ್ರಿಗೂ ಅಂಕಲ್ ಆಂಟಿ ಅಂತ ಹೇಳಿದ್ರೆ ಜವಾಬ್ದಾರಿ ನೆನಪೇ ಆಗಲ್ಲ. ಈ ಭಾವನೆಗಳು ಬರುವಂಥದ್ದೇನೆ ನಮ್ಮ ಸ್ವದೇಶಿ ಚಿಂತನೆಯಿಂದ. ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ? ನಾಗರಿಕ ಶಿಷ್ಟಾಚಾರ, ನಾಗರಿಕ ಕರ್ತವ್ಯ. ಅದಕ್ಕಾಗಿ ದೆಹಲಿಯಲ್ಲಿರುವಂಥ ಕಿಂಗ್ಸ್ ವೇಯನ್ನು, ರಾಜಪಥವನ್ನು ಕರ್ತವ್ಯ ಪಥ ಅಂತ ಬದಲು ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಬದುಕುವಂಥವರೇ ಕರ್ತವ್ಯಕ್ಕಾಗಿ ಬದುಕೋದು. ನಾವು ಹಕ್ಕುಗಳಿಗಾಗಿ ಬದುಕುವಂಥವರಲ್ಲ, ನಮ್ಮ ಕರ್ತವ್ಯಗಳಿಗಾಗಿ ಬದುಕೋದು. ಚಾರ್ಲ್ಸ್ ಡಾರ್ವಿನ್ ಹೇಳಿದ್ದ ಇಂಡಿವಿಜುವಲ್ ರೈಟ್ಸ್ ಅಂತ. ಪ್ರತಿಯೊಬ್ಬರು ತಮ್ಮ ಹಕ್ಕುಗಳಿಗಾಗಿ ಬದುಕಬೇಕು. ಬಟ್ ಭಾರತ ಮಾತ್ರ ಹೇಳಿದ್ರು ನಮ್ಮ ಕರ್ತವ್ಯಕ್ಕಾಗಿ ನಾವು ಬದುಕ್ತೀವಿ, ಹಕ್ಕುಗಳಿಗೆ ನಾವು ಯೋಚನೆ ಮಾಡಲ್ಲ. ಸಹಜವಾಗಿ ಹೇಗೆಂದರೆ, ಮನೆಯಲ್ಲಿ ಒಂದು 25 ವರ್ಷದ ತರುಣ ಇದ್ದಾನೆ, ಅವನಿಗೆ 21 ವರ್ಷದ ತಂಗಿ ಇದ್ದಾಳೆ ಅಂದರೆ ಅವನು ಪ್ಲ್ಯಾನ್ ಏನು ಮಾಡ್ತಾನಂದರೆ, ಅಮೇರಿಕಾದಲ್ಲಾದರೆ ನಾನು 18 ಆ್ಯಂಡ್ ಅಬೋವ್ ಮೆಜಾರಿಟಿ, ನನಗೆ ಫಸ್ಟ್ ಮದುವೆ ಅಂತ ಕೇಳ್ತಾನೆ ಅವನು. ಭಾರತದಲ್ಲಿ ಕೇಳಲ್ಲ, ನನ್ನ ಹಕ್ಕು ಅಂತ ಕೇಳಲ್ಲ. ಫಸ್ಟಿಗೆ ಅವಳದಾಗಲಿ, ಆಮೇಲೆ ನಾನು ಆಗ್ತೀನಿ ಅಂತ ಎಲ್ಲಿಂದ ಬಂತದು? ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಏನೂ ಇಲ್ಲ. ಆದರೆ ಭಾರತದ ಸಂಸ್ಕೃತಿ, ಮನೆಯಲ್ಲಿ ಹೇಳ್ಕೊಟ್ಟಂತಹ ವಿಚಾರಗಳಿರ್ಬೋದು, ಇದಕ್ಕಾಗಿ ನಾನು ಬದುಕಬೇಕು ಅಂತಿದೆ. ಅಂದರೆ ನಾನು ಆಗೋದಿಲ್ಲ, ಮೊದಲು ನನ್ನ ಹಕ್ಕಲ್ಲ, ನನ್ನ ಕರ್ತವ್ಯ. ಈ ಕರ್ತವ್ಯ ಪ್ರಜ್ಞೆ ಬರುವಂಥ ದೃಷ್ಟಿಯಿಂದ ಅನೇಕ ರೀತಿಯ ನಾಗರಿಕ ಕರ್ತವ್ಯಗಳು ನಮ್ಮದು ಮರ್ತು ಹೋಗಿದೆ. ಸಂವಿಧಾನ ಬಗ್ಗೆ ಗೊತ್ತಿಲ್ಲ, ರಾಷ್ಟ್ರದ ಬಗ್ಗೆ ಗೊತ್ತಿಲ್ಲ, ರಾಷ್ಟ್ರಗೀತೆ ಅಂದರೆ ಗೊತ್ತಿಲ್ಲ, ರಾಷ್ಟ್ರಧ್ವಜದ ಬಗ್ಗೆ, ರಾಷ್ಟ್ರೀಯ ಆಚರಣೆಗಳೇನು ನಮ್ಗೆ ಗೊತ್ತೇ ಇಲ್ಲ. ಅದರ ಪಾಡಿಗೆ ಅದು ಇರುತ್ತೆ, ನಮ್ಮ ಪಾಡಿಗೆ ನಾವಿರ್ತೀವಿ. ನಾವು ನಿಯಮಗಳಂದರೆ ಏನು, ಕಾನೂನು ಅಂದರೆ ಏನು, ಸಂವಿಧಾನ ಅಂದರೆ ಏನು,
ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು ನಾವು. ಅದರ ಪ್ರಿಯಾಂಬಲ್ಸ್ ಅಂದರೆ ಏನಿದೆ ಇದೆಲ್ಲವೂ ತಿಳ್ಕೊಂಡಾಗ ನಾವು ಯಾವ ಹಂತದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಾಗರಿಕ ಕರ್ತವ್ಯಗಳೇ ಒಂದು 100-200ಕ್ಕೂ ಹೆಚ್ಚು ಕರ್ತವ್ಯ ನಾವು ಮರ್ತು ಹೋಗಿರೋದು ಇದೆ, ಅದನ್ನು ವಾಪಸ್ ತರಬೇಕು. ಆ ದೃಷ್ಟಿಯಿಂದ ಪ್ರಯತ್ನ ಮಾಡ್ಬೋದಾ. ಇನ್ನೊಂದು ಬಹಳ ಮುಖ್ಯವಾಗಿ ಕುಟುಂಬ, ನಮ್ಮ ಕುಟುಂಬಗಳ ಮಿಲನ್, ಕುಟುಂಬ ಮಿಲನ್, ಕುಟುಂಬ ಪ್ರಬೋಧನ್ ನಾವು ಆಗಾಗ ಸೇರಿ ಮಾಡುವಂಥದ್ದು ಆಗ್ಬೋದಾ. ಅದಕ್ಕಾಗಿ ಒಬ್ಬರು ಬಹಳ ಸುಂದರವಾಗಿ ಸಾರ್ಥಕ ಮನೆಯ ಲಕ್ಷಣಗಳು ಅಂಥೇಳಿ ಒಂದು ಧರ್ಮಸ್ಥಳದ ನೀವು ದೇವಸ್ಥಾನಕ್ಕೆ ಹೋದಾಗ ಹೊರಗಡೆ ಬಂದರೆ ಆ ಅಂಗಡಿಗಳಲ್ಲಿ ಒಂದು ಲ್ಯಾಮಿನೇಟೆಡ್ ಪ್ಲೇಟ್ ಸಿಗುತ್ತೆ. ಅನೇಕರ ಮನೆಯಲ್ಲಿ ಇರಲೂಬೋದು. ಅದು ಮೊದಲನೇದೇನೆ ಸಂತುಷ್ಟ ಗೃಹಿಣಿಯ ಮನೆಯ ಲಕ್ಷ್ಮಿ, ವ್ಯವಸ್ಥೆಯೇ ಮನೆಯ ಸೊಬಗು, ಸಮಾಧಾನವೇ ಮನೆಯ ಸುಖ, ಆದರಾತಿಥ್ಯವೇ ಮನೆಯ ವೈಭವ, ಧಾರ್ಮಿಕತೆಯೇ ಮನೆಯ ಕಳಶ ಅಂತಿದೆ. ಈ 5ರಲ್ಲಿ ನಮ್ಮ ಮನೆಯಲ್ಲಿ ಎಷ್ಟಿದೆ, ನಾವು ಮಾಡಬೇಕಾದ್ರೆ ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಏನೆಲ್ಲ ಯೋಚನೆ ಮಾಡ್ಬೋದು, ಇದೆಲ್ಲವೂ ಮಾಡುವಂಥದ್ದು ನಮ್ಮ ಕುಟುಂಬ ಮಿತ್ರನ ಮೂಲಕ. ನಮ್ಮ ಸುತ್ತಮುತ್ತಲೊಂದು 10-15 ಕುಟುಂಬಗಳನ್ನು ನಾವು ತಿಂಗಳಿಗೆ ಒಂದು ಸಲ ಆದರೂ ಭೇಟಿ ಆಗ್ತೀವ, ಪರಸ್ಪರ ವಿಚಾರ ವಿನಿಮಯಗಳಾಗತ್ತಾ, ನಮ್ಮ ಮನೇಲಿ ಆಗುತ್ತಾ ಆಚರಣೆಗಳು, ಅವರ ಆಚರಣೆಗಳು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ, ಒಟ್ಟು ಸೇರಿ ಊಟ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮದು ಆಗುತ್ತಾ. ಹಾಗಾಗಿ ಭಜನ್ ಭೋಜನ್ ಭಾಷಾ ಭೂಷಾ ಭವನ್ ಭ್ರಮಣ್ 6 ಬಿಗಳು ನಮ್ಮ ಮನೇಲಿ ಆಗುತ್ತಾ. ನಮ್ಮ ಮನೇಲಿ ಭಜನ್ ಆಗಬೇಕು. ಭಜನೆ ವಿಭಜನೆಯನ್ನು ತಪ್ಪಿಸ್ತದೆ. ವಿಭಜನೆ ಆಗದೇ ಇರಬೇಕಾದ್ರೆ ಭಜನೆ ಬೇಕು. ಆ ಭಜನೆ ನಮ್ಮ ಮನೇಲಿ ಎಷ್ಟು ಮನೇಲಿ ಆಗುತ್ತೆ. ಭೋಜನ್ ಎಲ್ಲರೂ ಸೇರಿ ಎಲ್ಲ ವಸ್ತುಗಳನ್ನು, ತರಕಾರಿ ಇರ್ಬೋದು, ತಿನ್ನುವಂಥ ಒಂದು ವ್ಯವಸ್ಥೆ. ಭೋಜನ್ ಟಿ ವಿ ಮೊಬೈಲ್ ಇಲ್ಲದೆ ನಾವು ಮಾಡ್ತೀವ. ಅದಕ್ಕಾಗಿ ನಮ್ಮದೊಂದು ದೊಡ್ಡ ಜವಾಬ್ದಾರಿ ಅಂದರೆ ನಮ್ಮೆಲ್ಲರ ಮನೆಗಳಲ್ಲಿ ಒಂದು ಮೊಬೈಲ್ ಪಾರ್ಕಿಂಗ್ ಒಂದು ವ್ಯವಸ್ಥೆ ನಾವು ಮಾಡಬೇಕು. ಈಗ ಯಾವುದು ಮೊಬೈಲ್ ಪಾರ್ಕಿಂಗ್ ಇಲ್ಲ, ವೆಹಿಕಲ್ ಪಾರ್ಕಿಂಗ್ ಇದೆ, ಹೊರಗಡೆನೇ ಮಾಡ್ತೀವಿ ನಾವು. ದಿನ ಇಡೀ ಓಡಾಡಿದ್ರು ಮನೆಗೆ ಬಂದ ಮೇಲೆ ವೆಹಿಕಲ್ಗೆ ಪಾರ್ಕಿಂಗ್ ಒಂದು ವ್ಯವಸ್ಥೆ ಇದೆ, ಚಪ್ಪಲ್ಗೊಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆದರೆ ಒಂದಕ್ಕೆ ಇರದಿರುವಂಥದ್ದು ಮೊಬೈಲ್ಗೆ ಮಾತ್ರ. ಆ ಮೊಬೈಲಿಂದಾಗಿ ಮನೆಯಲ್ಲಿ ಸಂಬಂಧಗಳೇ ಇಲ್ಲದ ರೀತಿಯಲ್ಲಿ ಆಗಿದೆ. ಅದಕ್ಕಾಗಿ ಎಲ್ರಿಗೂ ನಿರ್ದಿಷ್ಟವಾಗಿ ಒಂದು ಜಾಗ ಅಲ್ಲಿ ಪಾರ್ಕ್ ಮಾಡಲೇಬೇಕು. ಗೆಸ್ಟ್ಗಳು ಬಂದರೂ ಅಲ್ಲಿ ಪಾರ್ಕ್ ಮಾಡಿ ಬನ್ನಿ ಅಂತ ಹೇಳಬೇಕು. ಆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವ. ಒಂದು ಮೊಬೈಲ್ ಪಾರ್ಕಿಂಗ್ಗೆ ನಮ್ಮ ಮನೇಲಿ ವ್ಯವಸ್ಥೆ ಆದಾಗ ನಾವು ಭೋಜನ ಮಾಡ್ಬೇಕಾದ್ರೆ ಹತ್ತಿರ ಇರಲೇಬಾರ್ದು. ಅನೇಕ ಅಧ್ಯಯನಗಳಿದೆ, ಇದರಿಂದ ಬರುವಂಥ ರೇಡಿಯೇಷನ್ನಿಂದ ಏನು ಗಂಭೀರ ಪರಿಣಾಮಗಳಾಗುತ್ತೆ ಅಂತ ಅಧ್ಯಯನ ಮಾಡಿ ಹೇಳಿದ ಮೇಲೂ ನಾವು ಅದನ್ನು ಬಿಡ್ತಾ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಪ್ರಯತ್ನಗಳಾಗಬೇಕು. ಭಾಷಾ ಭೂಷಾ, ನಮ್ಮ ವೇಷಭೂಷ ಮತ್ತು ಭಾಷೆ. ವೇಷಭೂಷಗಳೆಲ್ಲೋ ನಮ್ಗೆ ಗೊತ್ತಿಲ್ಲದೆ ಕಳಚಿ ಹೋಗ್ತಾ ಇದ್ದೀವಿ ನಾವು. ನಮ್ಮದು ಡ್ರೆಸ್ ಸೆನ್ಸ್ ನೋಡಿದಾಗ ಭಯಾನಕ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ. ಅದನ್ನು ಎಲ್ಲಿ ಪ್ರಿವೆಂಟ್ ಮಾಡಬೇಕು, ಮನೆಯಲ್ಲೇ ಪ್ರಾರಂಭ ಮಾಡಬೇಕು. ಭವನ್ ಮತ್ತು ಭ್ರಮಣ್, ನಮ್ಮ ಮನೆ ಆದರ್ಶ ಮನೆ, ಮನೆಯ ಮಂತ್ರಾಲಯ, ಮನೆಯ ದೇವಾಲಯ. ಹಾಗೆಯೇ ಭ್ರಮಣ್, ನಾವು ವರ್ಷದಲ್ಲಿ 1-2 ಬಾರಿ ಆದರೂ ಭ್ರಮಣ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಬೇಕು. ನಾವು ಎಲ್ಲಿ ಸುತ್ತಾಡಬೇಕು, ಸುಮ್ಮನೆ ಟೂರ್ ಹೋಗಿ ಬಂದೆ ಅಂತ ಆಗಬಾರ್ದು. ನಮ್ಮ ಭ್ರಮಣ ಅಂತ ಹೇಳಿದ್ರೆ ಅದಕ್ಕೊಂದು ತೂಕ ಇರಬೇಕು. ಯಾವ ಪುಣ್ಯಕ್ಷೇತ್ರ, ಯಾವ ತೀರ್ಥಕ್ಷೇತ್ರ, ಯಾವುದು ಸಂಗಮ ಕ್ಷೇತ್ರ, ಇದೆಲ್ಲ ಹೋಗುವಂಥ ಒಂದು ಪದ್ಧತಿ ಇದ್ದರೆ ಕೇವಲ ಟೂರ್ ಆಗಲ್ಲ. ನಾವೇನೋ ಕಲ್ತು ಬರಲಿಕ್ಕೆ ಅಲ್ಲಿ ಹೋದ್ವಿ ಅನ್ನುವಂಥ ಭ್ರಮಣಗಳು ನಮ್ಮೊಂದು ವರ್ಷದಲ್ಲಿ 1-2 ಬಾರಿ ಆದರೂ ಆಗ್ಬೋದಾ. ನಮ್ಗೆ ಗೊತ್ತಿದೆ, ಸಾಂಸ್ಕೃತಿಕವಾಗಿ ಒಟ್ಟು ಸೇರಿರುವಂಥ ಈ ರಾಷ್ಟ್ರದಲ್ಲಿ ಕುಂಭಮೇಳಕ್ಕೆ ಏನು ಅನೌನ್ಸ್ಮೆಂಟ್ ಕೊಡದೇನೆ 60-65 ಕೋಟಿ ಜನ ಹೋಗುವಂಥ ಮಾನಸಿಕತೆ ಇದೆ. ಅಲ್ಲಿ ಏನೂ ಮಾಡಲಿಲ್ಲ, ಒಂದು ಮುಳುಗಾಕಿ ಬಂದಿರೋದಷ್ಟೇ. ಸಾವಿರಾರು ಖರ್ಚು ಮಾಡ್ಕೊಂಡು ಹೋಗುವಂಥ ಮಾನಸಿಕತೆ ಇದೆ. ಅಂದಮೇಲೆ ನಮ್ಮ ಮನೆಯವರೆಲ್ಲ ಒಟ್ಟು ಸೇರಿ ಕಲಿಕೆ ದೃಷ್ಟಿಯಿಂದ ಯಾವುದಾದ್ರು ಒಂದು ವಿಷಯ ಅಲ್ಲಿ ಹೋದಂಥ ಒಂದು ಆ ಕ್ಷೇತ್ರದ ಮಹಿಮೆ ನಾವು ಗಳಿಸ್ಕೊಂಡು ಬರೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡೋಣ. ಇದೆಲ್ಲ ಆದಾಗ ನಮಗೆ ಗೊತ್ತಿಲ್ಲದ ಇನ್ನೊಂದು 10-15 ವರ್ಷದಲ್ಲಿ ಹಿಂದೂ ಸೂರ್ಯನ ಉದಯ ಆಗಿದೆ. ಈಗ ಆಗಿದ ಮೇಲೆ ಅದರದ್ದು ಪ್ರಭಾವ ಬೀರಲೇಬೇಕದು. ಸಾಮಾನ್ಯ ಸಂಘದ ಪ್ರಾರಂಭ ಬ್ರಾಹ್ಮಿ ಕಾಲದಲ್ಲಿ ಆಯಿತು ಅಂತ ನಾವು ಹೇಳಿದರೆ, ಆದರೆ ಅದು 3:30 ಗಂಟೆ ನಂತರ ಬ್ರಾಹ್ಮಿ ಕಾಲ. ಆಗ ಎಲ್ರಿಗೂ ಅನಿಸುತ್ತೆ ಕತ್ಲೇನೇ ಇದೆ, ಇದು ಬೆಳಕು ತರಲಿಕ್ಕೆ ಸಾಧ್ಯ ಇದೆಯಾ, ಸಾಧ್ಯನೇ ಇಲ್ಲ ಅನ್ನೋಂಥ ಸ್ಥಿತಿ ಇತ್ತು. ಆದರೆ ನಿಧಾನ ಸಮಯ ಹೋಗ್ತಾ ಇದ್ದಾಗೇ ಆ ಬೆಳಕು ಹರಿಲಿಕ್ಕೆ ಅಂತ ಪ್ರಾರಂಭ ಆದಮೇಲೆ ನಿಮಗೆ ಕತ್ತಲೆಯಲ್ಲಿ ಏನೆಲ್ಲ ಆಗ್ಬೋದು ಅದೆಲ್ಲವೂ ಮರೆ ಆಗುತ್ತೆ. ಕತ್ತಲೆಯಲ್ಲಿ ದರೋಡೆ ಇದೆ, ಬೆಳಕು ಬಂದ ಕೂಡಲೇ ಅದು ಕಮ್ಮಿ ಆಗುತ್ತೆ. ಕತ್ತಲೆಯಲ್ಲಿ ಆಲಸ್ಯ ಇದೆ, ಅದು ಕೂಡ ಹೊರಟೋಗುತ್ತೆ. ಕತ್ತಲೆಯಲ್ಲಿ ಭಯ ಇದೆ, ಆ ಭಯ ಕೂಡ ಹೊರಟೋಗುತ್ತೆ. ಕತ್ತಲೆಯಲ್ಲಿ ಇನ್ಯಾವುದೋ ಅನೈತಿಕತೆ ಇದೆ, ಅದು ಯಾವುದು ಹೊರಟೋಗುವಂಥ ಸ್ಥಿತಿ ಆ ಸೂರ್ಯನ ಬೆಳಕಿಗೆ ಶಕ್ತಿ ಇದೆ. ಹಾಗಾಗಿ ಹಿಂದೂ ಸೂರ್ಯ ಉದಯ ಆಗುವಂಥ ಹಂತ ಬಂದಿದೆ. ಹಾಗಾಗಿ ಇನ್ನೊಂದು 15 ವರ್ಷದಲ್ಲಿ ನಮಗೆ ಬೇಕಾದಂಥ ರೀತಿಯಲ್ಲಿ ಪರಿವರ್ತನೆಗಳಾಗಬೇಕು. ಅದಕ್ಕಾಗಿ ಡಾಕ್ಟರ್ ಜಿಯವರು ಯಾಚಿಡೋಳ ಯಾಚಿ ದೇಹ ಅಂತ ಹೇಳಿದರು. ಇದೇ ಕಣ್ಣಿಂದ, ಇದೇ ದೇಹದಿಂದ ನಾನು ಪರಿವರ್ತನೆ ಕಾಣಬೇಕು ಅಂತ. ಅವರಿಗೆ ಆಗಿರಲಿಲ್ಲ. ಆದರೆ 100ನೇ ವರ್ಷದಲ್ಲಿ ನಮಗೆಲ್ಲರಿಗೂ ಅದು ಅವಕಾಶ ಇದೆ ಈಗ. ಹಾಗಾಗಿ ಅವಕಾಶವನ್ನು ನಾವು ಕೇವಲ ಎದುರು ನೋಡ್ತಾ ಇದ್ದರೆ ಮಾಡಲಿಕ್ಕೆ ಆಗಲ್ಲ. ನಾವಾಗಿ ಇದನ್ನು ಅವಕಾಶವನ್ನು ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ
ನಮ್ಮ ಸಮಯದ ಅವಶ್ಯಕತೆ ಸಮಾಜ ತುಂಬ ಅಪೇಕ್ಷೆ ಪಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ನಮ್ಮನ್ನು ಭ್ರಮಿತರನ್ನಾಗಿ ಮಾಡಲಿಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಥರದೊಂದೆರಡು ಸಣ್ಣ ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಬುದ್ಧಿಜೀವಿ ವರ್ಗ ಅಂತ ಒಂದಿದೆ. ಅದು ನಮ್ಮನ್ನು ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ ನಮಗೆ ಭ್ರಮಿತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತದೆ. ಅದು ಹಾಗೆ ಹೀಗೆ ನಾವು ಕೂಡ ಭ್ರಮೆಗೆ ಒಳಗಾಗ್ತೀವಿ. ನಾವು ಇರ್ಬೋದೋ ಏನೋ ಅಂಥೇಳಿ. ಆ ಭ್ರಮೆಗೆ ಒಳಗಾಗೋರು ಹೇಗಿರ್ತಾರೆ ಅನ್ನೋದಕ್ಕಾಗಿ ಒಂದು ದೃಷ್ಟಿಯಿಂದ ಸಾಮಾನ್ಯವಾಗಿ ಎಲ್ಲರೂ ಬಾಳೆಹಣ್ಣನ್ನು ತಿಂದೇ ತಿಂತೀವಿ. ಬಾಳೆಹಣ್ಣು ಸಿಪ್ಪೆಯನ್ನು ಒಬ್ಬ ರಸ್ತೆಗೆ ಎಸೀತಾನಂತೆ. ಅವನನ್ನು ಅನಾಗರಿಕ ಅಂತ ಕರಿಬೇಕು. ಅದೇ ಬಾಳೆಹಣ್ಣು ಸಿಪ್ಪೆಯನ್ನು ಮರದ ಬುಡಕ್ಕೆ ಎಸೆದ್ರೆ ಅವನು ನಾಗರಿಕನಾಗ್ತಾನೆ. ಅದೇ ಸಿಪ್ಪೆಯನ್ನು ಹಸುಗು ಹಾಕಿದರೆ ಅವನು ಸುಸಂಸ್ಕೃತನಾಗ್ತಾನಂತೆ. ಅವನು ಸುಸಂಸ್ಕೃತ ಅಂತ ಕರಿಬೋದು. ಆ ಬಾಳೆಹಣ್ಣನ್ನು ಸಿಪ್ಪೆ ಸಮೇತ ತಿಂತಾರಂತೆ ಕೆಲವರು. ಅವ್ರನ್ನ ಪ್ರಳಯಾಂತಕರು ಅಂತಲೂ ಕರಿಬೋದು. ಇನ್ನೊಂದು ಕೆಟಗರಿ ಇದೆ. ಆ ಕೆಟಗರಿ ಏನಂತಂದರೆ ಬಾಳೆಹಣ್ಣು ಸಿಪ್ಪೆ ತಿಂತಾನವನು. ಬಾಳೆಹಣ್ಣೆಲ್ಲವನು ಸೌದಾದ್ಮೇಲೆ ಸಿಪ್ಪೆನ ಮನೆಯ ಹೊರಗೆ ಎಸಿತಾನೆ ರಸ್ತೆಗೆ. ನಡ್ಕೊಂಡು ಬರೋ ಜನರನ್ನು ನೋಡ್ತಾ ಇರ್ತಾನೆ. ಅವನು ನೋಡಿದ, ಅವನು ಗೊತ್ತಾಗಿಲ್ಲ, ಕಾಲಿಟ್ಟ, ಜಾರಿದ, ಅವನು ಬಿದ್ದ. 4-6 ಜನ ಬಿದ್ದರು. ಮರುದಿನ ಅದೇ ಮಾಡಿದ ಅವನು. ಮತ್ತೆ ಬಾಳೆಹಣ್ಣು ಸಿಪ್ಪೆ ಎಸ್ದ. ಮತ್ತೆ ಜನ ಬೀಳ್ತಾರೆ, ಕೈಕಾಲು ಮುರ್ಕೊಳ್ತಾರೆ, ಆಸ್ಪತ್ರೆಗೆ ಸೇರ್ತಾರೆ. 1 ವಾರ ಆದಮೇಲೆ ಈ ವ್ಯಕ್ತಿ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾನಂತೆ. ನಮ್ಮೂರಲ್ಲಿ ಬಾಳೆಹಣ್ಣಿಂದಾಗಿ ತುಂಬ ಜನ ಸೊಂಟ ಮುರ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಾಡಿಗೆ ಬಾಳೆಹಣ್ಣನ್ನು ನಿಷೇಧ ಮಾಡಬೇಕು. ನಮ್ಮ ಊರಿಗೆ ಬಾಳೆಹಣ್ಣು ಬರಲಿಕ್ಕೆ ಬಿಡಬಾರ್ದು. ಆದರೆ ಮಾಡಿದ್ದು ಇವನೇ, ಎಲ್ಲನೂ ಬೀಳಿಸಿರೋದು ಇವನೇ ತಪ್ಪಿಸ್ಬೋದಿತ್ತು. ಆದರೆ ಕೊನೆಗೆ ಮಾಡಿದ್ದೇನು? ಅಪವಾದ ಯಾರ ಮೇಲೆ? ಬಾಳೆಹಣ್ಣ ಮೇಲೆ ಬಂತು. ನಮ್ಮ ಸಮಾಜನೂ ಹೀಗೇನೆ ಹಿಂದುತ್ವದ ಮೇಲೆ ಎಲ್ಲ ಆಪಾದನೆ ಮಾಡ್ತಾ ಮಾಡ್ತಾ ಇಷ್ಟು ಶ್ರೇಷ್ಠ ಇದೆ ಅಂತ ಗೊತ್ತಿದ್ರು ಕೂಡ ಅದರಲ್ಲಿ ಒಂದು ಹುಡುಕೋದು, ಇನ್ಯಾವುದು ಕೆಟ್ಟದಿದೆ ಅಂತೇಳಿ ಜೋಡಿಸೋದು. ಇದು ಮಾಡ್ತಾ ಮಾಡ್ತಾ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಾವು ಇವರನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ನಮ್ಮ ಪ್ರಯತ್ನಗಳೇನಿದೆ ಅದನ್ನು ಪ್ರಯತ್ನ ಮಾಡಬೇಕು. ಹಾಗೆ ರಾಷ್ಟ್ರ ನಿರ್ಮಾಣದ ಪಾತ್ರ ಅಂತ ಹೇಳಿದ್ರೆ ಒಂದು ವಿಜಿಲೆಂಟ್ ಫೋರ್ಸ್ ನಮ್ಮದಾಗಬೇಕು. ನಿತ್ಯ ಆಗುವಂಥ ಚಟುವಟಿಕೆಗಳನ್ನು ಗಮನಿಸಬೇಕು. ಯಾವುದು ಕೊರತೆ ಇದೆ ಅದನ್ನು ನೀಗಿಸಬೇಕು. ತಪ್ಪಿದ್ರೆ ಅದನ್ನು ತಿದ್ದಬೇಕು. ಆ ತಿದ್ದಲಿಕ್ಕೆ ನಾನು ತಯಾರಾಗ್ತೀನಾ? ಅದಕ್ಕೆ ಇನ್ನೊಂದು ಕಥೆ ಹೇಳಿ ನಾನು ಮುಗಿಸೇ ಬಿಡ್ತೀನಿ. ಒಂದು ಸುಂದರವಾಗಿರುವಂಥ ಮರದಲ್ಲಿ ತುಂಬ ಪಕ್ಷಿಗಳಿದ್ವು ಅಂತ, ಗಿಳಿಗಳು. ದಿನ ಕಳೆದ ಹಾಗೇ ಅದರ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಯಾಕಂದರೆ ಒಬ್ಬ ಕಾಳು ಚೆಲ್ಲಿ ಬೇಡ ಬರ್ತಾ ಇದ್ದಾನೆ, ಅವನು ಬಲೆ ಬೀಸ್ತಾನೆ, ಹಕ್ಕಿಗಳನ್ನು ತಗೊಂಡು ಹೋಗ್ತಾನೆ. ಒಂದು 4-6 ಹಿರಿ ಗಿಳಿಗಳು ತಲೆಗಳು ಯೋಚನೆ ಮಾಡ್ತವೆ, ಇದೇ ಥರ ಆದರೆ ನಮ್ಮ ಸಂತತಿ ನಾಶ ಆಗುತ್ತೆ, ಇದಕ್ಕೇನಾದರೂ ಒಂದು ಪ್ರಯತ್ನ ಮಾಡಲೇಬೇಕು, ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಕಂಡದ್ದು ಒಬ್ಬ ಜ್ಯೋತಿಷಿ. ಅವ್ರ ಥರ ಕೇಳ್ತಾರಂತೆ, ನಾವು ಏನು ಮಾಡೋಣ, ಈಗ ಭಾಳ ಚಿಂತೆ ಆಗಿದೆ ನಮಗೆ, ನಮ್ಮ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಇದನ್ನಾದರೂ ಮತ್ತೆ ಮೇಲೆ ತರಲೇಬೇಕು, ಅದಕ್ಕೆ ಏನಾಗ್ತಾ ಇದೆ? ಒಬ್ಬ ಬಲೆ ಬೀಸ್ತಾನೆ, ಹಕ್ಕಿಗಳು ತಗೊಂಡು ಹೋಗ್ತಾನೆ, ಏನು ಮಾಡಲಿಕ್ಕಾಗಲ್ಲ, ಕಾಳು ಹಾಕ್ತಾನೆ ಅವನು, ಅವರೆಲ್ಲ ಹಾರಿ ಹೋಗ್ತಾರೆ ಅಲ್ಲಿಗೆ. ಇವನೊಂದು ಉಪಾಯ ಕೊಟ್ಟಂತೆ, ನಿಮಗೆ ಮಾತು ಬರುತ್ತೆ ತಾನೆ? ಬರುತ್ತೆ. ಆಗ ನೀವೊಂದು ಮಾತು ಹೇಳಬೇಕು. ಅವನು ಪ್ರತಿದಿನ ಬರ್ತಾ ಇದ್ದಾಗೇ ಬೇಡ ಬರ್ತಾ ಇದ್ದಾನೆ, ಈಗ ಬಲೆ ಬೀಸ್ತಾನೆ, ನಾವೆಲ್ಲರೂ ಎಚ್ಚರಿಕೆಯಿಂದ ಇರೋಣ, ಇಷ್ಟು ಹೇಳಿ ನೀವು ಸಾಕು. ಅವನು ಹೇಳ್ಕೊಡ್ತಾನೆ, ಗಿಳಿಗಳು ರಿಪೀಟ್ ಮಾಡುತ್ತೆ ಅದನ್ನು. ಗಿಳಿಗಳಿಗೊಂದು ಹೇಳ್ಕೊಟ್ಟದನ್ನು ಹೇಳುವಂಥ ಒಂದು ಕಲೆ ಇದೆ. ಮರುದಿನ ಎಲ್ಲ ಪ್ಲ್ಯಾನ್ ಮಾಡಿದ್ರು. ಅವನು ಬರ್ತಾ ಇದ್ದಾಗಲೇ 4-6 ಗಿಳಿಗಳು ಒಟ್ಟು ಸೇರಿ ಬೇಡ ಬರ್ತಾ ಇದ್ದಾನೆ, ಈಗ ಬಲೆ ಬೀಸ್ತಾನೆ, ನಾವೆಲ್ಲರೂ ಎಚ್ಚರಿಕೆಯಿಂದ ಇರೋಣ. ಅವ್ನು ನಿಂತು ಬಿಟ್ಟು ಅಲ್ಲೇನೆ. ಇದು ಗಿಳಿಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ನನ್ನ ಕೆಲಸ ಇನ್ನೂ ಆಗಲ್ಲ, ವಾಪಸ್ ಹೋದ. 3-4 ದಿನ ಹೀಗೆ ಆಯಿತು. ಅವನಿಗೆ ಒಂದು ಹಕ್ಕಿ ಹಿಡಿಲಿಕ್ಕೆ ಸಿಗ್ತಾ ಇಲ್ಲ. ಅವನೇನು ಮಾಡ್ತಾನೆ, ವಾಪಸ್ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅದೇ ಜ್ಯೋತಿಷಿ ಹತ್ರ ಅಚಾನಕ್ಕಾಗಿ ಮತ್ತೆ ಭೇಟಿ ಆಗ್ತಾನೆ. ನಾನು ಏನು ಮಾಡಲಿ, ಈಗ ನನಗೊಂದು ಪ್ಲ್ಯಾನ್ ಹೇಳಬೇಕಲ್ಲ, ನನಗೊಂದು ಆದಾಯನೇ ಇಲ್ಲ, ಗಿಳಿಗಳೇ ಸಿಗ್ತಾ ಇಲ್ಲ. ಅವ್ನು ಕೇಳ್ತಾನೆ, ಏನು ಹೇಳಿದ್ರು ಅವು? ಅದು ಹೇಳಿದ್ರು, ಬೇಡ ಬರ್ತಾ ಇದ್ದಾನೆ, ಬಲೆ ಬೀಸ್ತಾನೆ, ನಾವು ಎಚ್ಚರಿಕೆಯಿಂದ ಇರಬೇಕು. ಅಷ್ಟೇ ತಾನೇ ಹೇಳಿರೋದು? ಅಷ್ಟೇ ಹೇಳಿರೋದು. ನೀನು ಬಲೆ ಬೀಸಿದ್ಯಾ? ನೀನು ಕಾಳು ಹಾಕಿದ್ಯಾ? ಇಲ್ಲ. ಹಾಕಿ ನೋಡು ಅಂತ ಹೇಳ್ತಾನೆ. ನಾನು ಜ್ಯೋತಿಷಿ ಬಗ್ಗೆ ಅಪವಾದ ಮಾಡ್ತಾ ಇಲ್ಲ, ನೀನು ಹಾಕಿ ನೋಡು. ಮರುದಿನ ಬರ್ತಾ ಇದ್ದಾಗೇ ಇದೇ ಥರ ಕೂಗಾಡುತ್ತೆ ಅದು, ಬಲೆ ಬೀಸ್ತಾನೆ, ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುತ್ತೆ. ಅವನು ತಕ್ಷಣ ಇನ್ನು ಮುಂದೆ ಬಂದ, ರಾಜಾರೋಷವಾಗಿ ಕಾಳನ್ನು ಬೀಸಿದ. ಏನಾಯಿತು? ಇಷ್ಟೆಲ್ಲ ಗೊತ್ತಿದ್ದ ಗಿಳಿಗಳಲ್ಲಿ ತುಂಬ ಗಿಳಿಗಳು ಕೆಳಗೆ ಹಾರಿದು. ಆ ಕಾಳನ್ನು ತಿನ್ನುವಂಥ ನೆಪದಲ್ಲಿ ಕೆಳಗೆ ಬರುತ್ತೆ. ಆ ಬೇಡ ಏನು ಮಾಡ್ತಾನೆ, ಭಾಳ ಸುಲಭವಾಗಿ ಬಲೆ ಬೀಸ್ತಾನೆ, ಮತ್ತೆ ಹಿಡ್ಕೊಂಡೋದು. ಅಂದರೆ ಗೊತ್ತಿರಲಿಲ್ಲ ಇವರಿಗೆ ಅಂತ ಹೇಳಿದ್ರೆ ಗೊತ್ತಿತ್ತು, ನಾವು ಸಿಕ್ಕಾಕೊಳ್ತೀವಿ, ನಾಶ ಆಗ್ತೀವಿ ಅಂತ ಗೊತ್ತಿದ್ರೂ ಕೂಡ ಮತ್ತೆ ವಾಪಸ್ ಯಾವುದೋ ಒಂದು ಮಾಯಾಜಾಲದಲ್ಲಿ ಸಿಕ್ಕಾಕೊಳ್ಳುವಂಥ ಸ್ಥಿತಿ ಉಂಟಾಗುತ್ತೆ. ಅದಕ್ಕಾಗಿಯೇ ಗ್ಲೋಬಲ್ ಮಾರ್ಕೆಟ್ ಫೋರ್ಸಸ್ ನಮಗೆ ಗೊತ್ತಿಲ್ಲದೆ ನಾವಿಷ್ಟೆಲ್ಲ ಸ್ವದೇಶಿ ಸರಳ ಜೀವನ ಅಂತ ಹೇಳಿದರೂ ಕೂಡ ನಮ್ಮನ್ನು ಮಾಯಾಜಾಲದಲ್ಲಿ ಸಿಲುಕಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ನಾವು ದೊಡ್ಡ ಅಂಗಡಿಗೆ ಹೋದಾಗ ನೀನು 2 ತಗೋ 3 ಫ್ರೀ ಅಂತ ಹೇಳಿದಾಗ ನನಗೆ ಬೇಕಾದ್ದು ಒಂದೇ, ಆದರೆ 2ಕ್ಕೆ 3 ಫ್ರೀ 5 ಸಿಗುತ್ತೆ ಅಂತ ಆದಾಗ ತಗೊಳ್ಳೋಣ ಅಂತ ನಮಗೂ ಅನಿಸ್ಬಿಡುತ್ತೆ. ನಮಗೆ ಆ್ಯಕ್ಚುಲಿ ಬೇಡ ಅದು. ಇನ್ಯಾವುದೋ ವಸ್ತು ನಮಗೆ ಬೇಕಾಗೇ ಇಲ್ಲ, ಅದು ಸ್ವಲ್ಪ ಕಮ್ಮಿಗಿದೆ ಅಂದರೆ ಬೇಕು ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ.
ನಮಗೆ ಗೊತ್ತಿಲ್ಲದೊಂದು ಭ್ರಮಾಜಾಲದಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಬೇಕಾ ಬೇಡ ಅಂತ ವಿವೇಕ ಯಾರಿಗೆ ಬೇಕಾದ್ದು? ನಮಗೆ ಬೇಕಾದ್ದು. ಆ ದೃಷ್ಟಿಯಿಂದ ಬೇಡ ಅಂದರೆ ಬೇಡ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವ. ಮನೆಗೆ ಬಂದ ವಸ್ತುಗಳಲ್ಲಿ ತುಂಬ ಉಪಯೋಗನೇ ಮಾಡಲ್ಲ. ಅದನ್ನು ಏನು ಡಿಸ್ಪೋಸ್ ಮಾಡೋದು ಹೇಗೆ? ಅದನ್ನು ತುಂಬ ಚೆನ್ನಾಗಿ ಕವರ್ ಮಾಡಿ ಯಾರು ನೀಡಿ ಇದ್ದಾರೋ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಕೊಡುವಂಥದ್ದನ್ನು ವ್ಯವಸ್ಥೆ ಮಾಡ್ತೀವ. ಉದಾಹರಣೆಗೆ ಸೇವಾ ಬಸ್ತಿ ಇದೆ, ಒಂದು ಸ್ಲಮ್ ಇದೆ. ವರ್ಷದಲ್ಲಿ 1-2 ಬಾರಿ ಒಳ್ಳೆ ಬಟ್ಟೆಗಳನ್ನು ಖರೀದಿ ಮಾಡಿ ನಮ್ಮಲ್ಲಿರುವಂಥ ಒನ್ ಟೈಮ್ ಯೂಸ್ ಆಗಿರುವಂಥದ್ದನ್ನು ಅದನ್ನು ಥ್ರೋ ಅವೇ ಪೀಸ್ ಅಂತಲ್ಲ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಸ್ತ್ರಿ ಮಾಡಿ ಒಂದು ಕವರ್ ಒಳಗೆ ಹಾಕಿ ಅದ್ರ ಜೊತೆಯಲ್ಲಿ 1-2 ಹೊಸ್ತನ್ನು ಕೊಟ್ಟಾಗ ಅವ್ರಿಗೆ ಅಷ್ಟು ಜನರಿಗೆ ಖುಷಿ ಆಗೋದಿಲ್ವ? ಆ ಸಮಾಜ ನಮ್ಮದೇ ಅನ್ನೋಂಥ ಭಾವನೆ ನಮಗೆ ಬರೋದಿಲ್ವ? ಭಾವನಾತ್ಮಕವಾಗಿ ನಾವು ಸಂಬಂಧ ಸುಧಾರಣೆ ಆಗಲ್ವ? ಈ ನಿಟ್ಟಿನಲ್ಲಿ ನಮ್ಮ ಹಣ ಖರ್ಚು ಮಾಡುವಂಥದ್ರಲ್ಲೂ ಕೂಡ ಜುಡಿಷಿಯಸ್ಲಿ ಅದು ಯಾರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಯೋಚನೆ ಮಾಡಿದಾಗ ನಾವು ಅನೇಕ ರೀತಿಯಲ್ಲಿ ನಮ್ಮ ಒಂದು ನಿಯಂತ್ರಣ ನಮ್ಮ ಕೈಲಾಗುತ್ತೆ. ಸಮಾಜನೂ ನಾವು ಪ್ರತಿ ಕ್ಷಣ ನಮಗೆ ಚಿಂತನೆ ಆಗುತ್ತೆ. ಮುಂದಿನ ಒಂದು 15-20 ವರ್ಷ ಸದಾ ನಮ್ಮ ಚಿಂತನೆ ಶಾಖೆಯ ಮೂಲಕ ಮಾಡೇ ಮಾಡ್ತಾರೆ. ನಮ್ಮೆಲ್ಲ ಕುಟುಂಬಗಳು ನಾವು ಒಟ್ಟು ಸೇರಬೇಕು. ಆಗಾಗ ಒಂದು ಬಾಲಗೋಕುಲದಂಥ ಕಾರ್ಯಕ್ರಮ ನಮ್ಮ ವಠಾರದಲ್ಲೇ ಮಾಡಬೇಕು. ಅನೇಕ ಅದು ರಿಚ್ ಇರ್ಬೋದು, ಬಡತನದ ಮಕ್ಕಳಿರ್ಬೋದು, ಅವರಿಗೆ ಸಂಸ್ಕಾರಗಳಿಲ್ಲ, ಶಾಖೆ ಬರಲಿಕ್ಕೆ ಅವಕಾಶ ಆಗ್ತಿಲ್ಲ. ನಾವು ಅವರಿಗೆ ಸಂಸ್ಕಾರ ಕೊಡ್ತೀವಿ ಅನ್ನೋ ದೃಷ್ಟಿ 4-6 ತಾಯಂದಿರು ನಮ್ಗೆ ಗೊತ್ತಿರುವಂಥ ಭಜನೆ, ನಮ್ಗೆ ಗೊತ್ತಿರುವಂಥ ಶ್ಲೋಕ, ಇಲ್ಲ ಅಂದರೆ ಶಾಖೆಯ ಒಂದು ಬೌದ್ಧಿಕ ಯೋಜನೆ ಅಂತ ಒಂದು ಪುಸ್ತಕ ಇರುತ್ತೆ, ಅದನ್ನು ಹೇಳ್ಕೊಡಿ ಸಾಕು. ಹೇಳಿಕೊಟ್ಟಾಗಲೇ ಸಂಸ್ಕಾರಗಳು ಬರುತ್ತೆ. ಹಾಗಾಗಿ ಸಂಸ್ಕಾರಗಳ ಮೂಲಕನೇ ನಾವು ದೇಶವನ್ನು ಸುಸಂಪನ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಈ 3 ದಿನದ ಇದೊಂದು ಬೌದ್ಧಿಕ ಮಾಲಿಕೆಯಲ್ಲಿ ನಾವು ಕೇಳ್ಕೊಂಡಂಥ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಳ್ತಾ ನಮ್ಮ ಪಾತ್ರ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದಾಗ ಹೆಚ್ಚು ಸೂಕ್ತ ಆಗುತ್ತೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಚರಣ್ ಆ್ಯಂಡ್ ಆಚರಣ್ ಅಂತ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು. ಚರಣ್ और आचरण में क्या फ़र्क है? ಅನೇಕರು क्या नहीं कुछ नहीं है, चरण को आ मिलाइए आचरण हो सकता है ಅಂತ ಒಬ್ಬ ತಮಾಷೆಗೆ ಬರೆದ. ಅವನದಕ್ಕೆ ಐಸಾ नहीं होता. ಅವನದಕ್ಕೆ ಉತ್ತರ ಕೊಡ್ತಾನೆ, ಚರಣ್ आपको ದೇವಾಲಯ का द्वार तक दर्शन दे सकता है. ಅಂದರೆ ದೇವಾಲಯದ ದ್ವಾರದವರೆಗೆ ನಿನ್ನ ಚರಣ ಕರ್ಕೊಂಡು ಹೋಗುತ್ತೆ. ಲೇಕಿನ್ ಆಚರಣ್ आपको ದೇವ್ का ही दर्शन करवा सकता है. ಆಚರಣೆಗಳು ದೇವರ ದರ್ಶನ ಮಾಡುತ್ತೆ, ಚರಣ ಅಂದರೆ ಕಾಲು ದೇವಾಲಯದ ಗೋಪುರ ದರ್ಶನ ಮಾಡುತ್ತೆ. ಹಾಗಾಗಿ ಆಚರಣೆಗಳೇ ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಅನಿಸುವಂಥ 10 ಬಿಂದುಗಳನ್ನು ನಿತ್ಯ ಜೀವನದಲ್ಲಿ ತರಲಿಕ್ಕೆ ಪ್ರಯತ್ನ ಪಡುವಂಥದ್ದೇ ನಮ್ಮ 3 ದಿನದ ಈ ಬೌದ್ಧಿಕ ವರ್ಗದ ಒಂದು ಫಲಶ್ರುತಿ ಅಥವಾ ಟೇಕ್ ಹೋಮ್ ಮೆಸೇಜ್ ಅನ್ನೋಂತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ನಮಸ್ಕಾರ.